ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬರ್ಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮನೆಗೆ ಬಂದಿರುವಂತಹ ಕಪಲ್ಸ್ ನ ವೆಲ್ಕಮ್ ಮಾಡೋ ಸಮಯ. ತಮ್ಮ ನಟನೆಯ ಮೂಲಕ ಕನ್ನಡ ಕಿರುತೆರೆ ಹಾಗೂ ಬೆಳ್ಳಿ ತೆರೆಯಲ್ಲಿ ಅಪಾರ ಮೆಚ್ಚುಗೆಯನ್ನ ಪಡೆದಂತಹ ನಟಿ. ಬೆಳ್ಳಿ ಪರದೆಯ ಸ್ಟಾರ್ ಹೀರೋಯಿನ್ ಗಳಿಗೆ ಧ್ವನಿಯನ್ನ ನೀಡಿ ರಾಜ್ಯ ಪ್ರಶಸ್ತಿಯನ್ನ ಪಡೆದ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಸೊ ಲೆಟ್ಸ್ ವೆಲ್ಕಮ್ ದೀಪಾ ಹಾಗೂ ಭರತ್ ಅವರು. ಹೃದಯವೇ ಬಯಸಿದೆ ನಿನ್ನನೆ, ತೆರೆಯುತ್ತ ಕನಸಿನ ಕಣ್ಣನೆ, ದಿನವಿಡೀ ನಿನ್ನಯ ನೆನಪನೆಯುವೆ, ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಕಾರ್ಯಕ್ರಮಕ್ಕೆ ಬನ್ನಿ ಕುತ್ಕೊಂಡ್ಬಿಡೋಣ. ಎಸ್. ಮೊದಲನೇದಾಗಿ ನಿಮ್ಮಿಬ್ರಿಗೂ ನಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕಪ್ಪ ನಿಮ್ಗೆ. ಯಾಕೆ? ಯಾವತ್ತು ಮನೇಲಿ ಕೂಡ ನನ್ ಜೊತೆ ಒಂದ್ ಸ್ಟೆಪ್ ಹಾಕು ಅಂದ್ರೆ ಹಾಕ್ತಿರ್ಲಿಲ್ಲ. ಇವತ್ತು ನೀವು ಹೇಳಿದ ತಕ್ಷಣ ನೋಡಿ ಹೆಂಗೆ ಡಾನ್ಸೋ. ಯಾಕೆ ಬ್ರೋ? ಇನ್ಮೇಲಿಂದ ನೋಡಿ ಡ್ಯಾನ್ಸ್ ಮಾಡ್ಬೇಕು ಮನೆಗೆ ಹೋಗಿ. ಇವತ್ತು ಬಿಗಿನಿಂಗ್ ಒಂಥರ ಇದು ಆಸ್ಪಿಷಿಯಸ್ ಬಿಗಿನಿಂಗ್. ನೋಡಿದ್ರ ಸಾಕಷ್ಟು ವಿಷಯಗಳಿಗೆ ಶುಭಾರಂಭ ನಮ್ಮ ಕಪಲ್ಸ್ ಕಿಚನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಬ್ರು ಒಂಥರ ಮ್ಯಾಚಿಂಗ್ ತುಂಬಾ ಈ ಬ್ರೈಟ್ನೆಸ್ ಅಂತ ಹೇಳ್ತಾರಲ್ಲ, ಆ ತರ ನೀವು ಬತ್ತಿದಂಗೆ ಒಂಥರ ಸೂರ್ಯನ ಬೆಳಕು ಬಂದು ಹಿಂಗೆ ಅಪ್ಪಳಿಸ್ದಂಗೆ ಇತ್ತು. 7 ವರ್ಷದಿಂದ ದೀಪ ಬೆಳಗಿದೆಯಲ್ಲ ಮನೆಯಲ್ಲಿ. ನಿಮ್ಮ ಮೊದಲ ಭೇಟಿ ಅಂದ್ರೆ ನಿಮ್ಮ ಜಬ್ ವಿ ಮೆಟ್ ಮೂಮೆಂಟ್ ಎಲ್ಲಿ ಮತ್ತು ಯಾವಾಗ ಆಯ್ತು ಅಂತ ಫಸ್ಟ್ ಪಾರ್ಟ್ ಮಾತ್ರ ಅವ್ರು ಹೇಳ್ತಾರೆ, ಅದ್ರ ಮಿಕ್ಕಿದಷ್ಟು ನಾನೇ ಮುಗಿಸ್ಬೇಕು. ಬೇರೆ ವರ್ಷನ್ಸ್ ಇದೆ, ಮೊದಲು ನನ್ನ ವರ್ಷನ್ ನಾನು ಹೇಳ್ಬಿಡು. ಯು ಬಿ ದ ಜಡ್ಜ್. ಸರಿ. ನಮ್ದು ಅರೇಂಜ್ ಮ್ಯಾರೇಜ್ 2016 ಇಸ್ವಿನಲ್ಲಿ ನಾವೊಂದು ಸುಗಮ ಸಂಗೀತ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಾನು ನಿರೂಪಣೆ ಮಾಡ್ತಾ ಇದ್ದೆ, ಹಾಗೆ ಒಂದೆರಡು ಹಾಡುಗಳನ್ನು ಹಾಡಿದೆ. ಹಾಗಾಗಿ ಸಾಕಷ್ಟು ಹೊತ್ತು ವೇದಿಕೆ ಮೇಲಿದ್ದೆ. ಆಡಿಯನ್ಸ್ ನಲ್ಲಿ ಇವ್ರ ಚಿಕ್ಕಮ್ಮ ಬಂದಿದ್ರು ಅವರ ಫ್ಯಾಮಿಲಿ ಜೊತೆ. ಅಂಡ್ ಇನ್ಸಿಡೆಂಟ್ಲಿ ಅವ್ರ ಚಿಕ್ಕಮ್ಮ ಮತ್ತೆ ನಮ್ಮ ತಂದೆ ಬ್ಯಾಂಕ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು ಈ ಒಂದು 25 ವರ್ಷದ ಹಿಂದೆ. ಸೊ ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ದಾರೆ. ಸೊ ವೇದಿಕೆ ಮೇಲೆ ನನ್ನ ನೋಡಿದ್ರು. ನೆಕ್ಸ್ಟ್ ಡೇ ಸೊ ಅವ್ರು ಫೋನ್ ಮಾಡಿ ಈ ತರ ಮದ್ವೆ ಮಾಡ್ಕೋತೀರಾ ಅಂತ ಕೇಳಿದ್ರು. ನಮ್ ತಾಯಿಗೂ ನಂದ್ ಮದ್ವೆ ಚಿಂತೆ ನಡೀತಾ ಇತ್ತು ಆ ಟೈಮಲ್ಲಿ. ಹಾಗೆ ಓಕೆ ಅಂತ ನಾನು ಇನ್ನು ಇವಳು ಪರಿಚಯ ಇರ್ಲಿಲ್ಲ, ಬಟ್ ಟಿವಿನಲ್ಲಿ ನೋಡಿದ್ದು ಇತ್ತು. ಎಷ್ಟು ಮುದ್ದಾಗಿದ್ದಾಳಲ್ಲ, ಬಿಡೋದ್ ಬೇಡ ಅಂತ. ಕರೆಕ್ಟ್. ನಾವು ಮಳೆ ಬಿಲ್ಲು ಕಾಲದಿಂದ ಒಂದ್ ಸ್ವಲ್ಪ ಕ್ರಶ್ ಹಂಗೆ ಲೈಟ್ ಆಗಿತ್ತು. ಹೊಸ ವಿಷಯ, ಯಾರಿಗೂ ಗೊತ್ತಿಲ್ಲ ಇದು. ನೋಡಿ ನೀನೆಂದರೆ ನನ್ನೊಳಗೆ. ಬಟ್ ಫೋಟೋ ನೋಡಿದಾಗ ಒಂದು ಮನ್ಸಲ್ಲಿ ಡೌಟ್ ಇತ್ತು, ಟಿವಿನಲ್ಲಿ ಮಾಡೋರು ನನ್ನ ಯಾಕೆ ಮದುವೆ ಆಗ್ತಾರೆ ಅಂತ. ಆಮೇಲೆ ಮೀಟ್ ಮಾಡಿದ್ವಿ ಒಂದು ಕಾಫಿ ಶಾಪ್ ಅಲ್ಲಿ. ಇಲ್ಲಿಂದ ಫರ್ದರ್ ಕತೆ ನಾನ್ ಹೇಳ್ಬೇಕು. ಇವ್ರ ಮಧ್ಯದಲ್ಲಿ ಜಂಪ್ ಅಂತ ಎಗರ್ಸ್ಬಿಟ್ರು ಒಂದಷ್ಟು ದಿನಗಳನ್ನ, ವಾರಗಳನ್ನ. ಹೌದಾ? ಸೊ ಇದ್ರ ಮಧ್ಯೆ ಏನಾಗಿದೆ? ನಮ್ ಚಿಕ್ಕಮ್ಮ ನಂಬರ್ ಕೊಟ್ರು. ನೋಡಪ್ಪ ಇಂತಿಂತ ಭರತ್ ಅಂತ, ಇವ್ರ ಹೆಸರು ಭರತ್ ನಾಗೇಂದ್ರ, ಹೋಗಮ್ಮ ಮೀಟ್ ಮಾಡು, ಮಾತಾಡು ಅಂತ. ಸಾಮಾನ್ಯ ಏನಾಗತ್ತೆ ಹೇಳಿ, ಹುಡುಗಿ ನಂಬರ್ ಹುಡುಗನ್ಗೆ, ಹುಡುಗನ್ ನಂಬರ್ ಹುಡುಗಿಗೆ ಸಿಕ್ಕಿದಾಗ ಯಾರ್ಯಾರ್ಗಮ್ಮ ಮೆಸೇಜ್ ಮಾಡ್ಬೇಕು? ಹುಡುಗನೇ ಅಲ್ವಾ? ಮಾಡಿದ್ರ ಕೇಳಿ? ಇಲ್ಲ ನನ್ಗೆ ಹೇಳಿಲ್ಲ, ನಾನಿನ್ನು ಮುಗಿಸಿಲ್ಲ. ಆಯ್ತಾ? ಮೆಸೇಜ್ ಇಲ್ಲ, ಕಾಲ್ ಇಲ್ಲ. ಸರಿ, 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಕೋಪ ಬಂತು. ನಮ್ಮ ಅಮ್ಮ ಬೈದ್ರು, ನಮ್ಮ ಚಿಕ್ಕಮ್ಮ ಬೈದ್ರು, ಎಲ್ಲಾರು ಬೈದ್ರು. ಸರಿ ಎಲ್ಲ ಹೇಳಿದ್ರಲ್ಲ, ಎಷ್ಟು ಒಳ್ಳೆ ಹುಡುಗ ಇರ್ಬೇಕು, ಆಯ್ತು ಅತ್ಲಾಗ ನಾನೇ ಮೆಸೇಜ್ ಮಾಡೋಣ ಅಂತ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಾನೇ ಮೆಸೇಜ್ ಮಾಡಿದೆ. ಸ್ವಲ್ಪ ಸ್ಕ್ರಿಪ್ಟ್ ಅವರೇ ಬರ್ಕೊಂಡಿರೋ ಸ್ಕ್ರಿಪ್ಟ್ ಇದು. ನನ್ನ ಹತ್ರ ಪ್ರೂಫ್ ಇದೆ. ಫಸ್ಟ್ ನಾನೇ ಮೆಸೇಜ್ ಕಳ್ಸಿರೋದು. ಆದ್ರೂ ಇದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ದೀಪಾ ಅವ್ರಿಗೆ. ಯಾಕಂದ್ರೆ ಹುಡುಗರು ಹಂಗಾದ್ರೆ ಮೆಸೇಜ್ ಮಾಡಿದ್ರೆ ಅವ್ರೇನ್ ಮಾನ ಮರ್ಯಾದೆ ಬಿಟ್ಟು ಮೆಸೇಜ್ ಮಾಡ್ತಾರ? ನಾನು ಹೇಳ್ತೀನಿ ಏನಾಗಿತ್ತು ಅಂತ. ನನ್ಗೆ ನಮ್ ತಾಯಿ ಹೇಳಿದ್ದು, ಅವಳು ನಾಟಕದಲ್ಲಿ ಬಿಸಿ ಇದ್ದಾಳೆ, ಶಿವಮೊಗ್ಗಗೂ ಎಲ್ಲೋ ಹೋಗಿದ್ದಾಳೆ, ಬಂದ ಮೇಲೆ ಅವಳೆ ತಿಳಿಸ್ತಾಳೆ ಅಂತ, ಆಮೇಲೆ ಮಾತಾಡು ಅಂತ ಹೇಳಿದ್ರು. ಫಸ್ಟ್ ಮೀಟಿಂಗ್ ಅಲ್ಲೇ ಐ ಸೆಡ್ ಓಕೆ. ಹಿ ಸೆಡ್ ನೋಡಿ, ನಿಮ್ಗೆ ಇನ್ನೂ ಯಾರನ್ನಾದ್ರೂ ನೋಡೋದಿದ್ರೆ ನೋಡ್ಕೊಂಡ್ ಬನ್ನಿ ಅಂತಂದ್ರು. ಯಾರಾದ್ರೂ ಅಂತಾರ ಅದನ್ನ? ಇದು ಮತ್ತೆ ಇದು ಎರಡನೇ ಸ್ಕ್ರಿಪ್ಟ್. ಮದುವೆ ಒಂದು ಡೈಲಾಗ್ ಮಿಸ್ ಆಗಿದೆ. ಸಿನಿಮಾ ಕಥೆ ಹೇಳ್ತಾ ಇದ್ದೀನಿ ನಾನು, ನಂಗೆ ಆಡ್ತಾ ಇದ್ದಾರೆ. ಮಧ್ಯದಲ್ಲಿ
ಮಧ್ಯದಲ್ಲಿ 2-3 ಡೈಲಾಗ್ ಮಿಸ್ ಆಗಿದೆ. ಇದು ನೋಡಿ, ಸುಖ ಸಂಸಾರಕ್ಕೆ ಸೂತ್ರ ಹೆಂಡತಿ ಹೇಳ್ಬೇಕಾದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ನನಗೆ ಹೇಳಿದ್ದು ಅವಳೇ ಮಾಡ್ತಾಳೆ ಅಂತ ನಾನು ಆಗ ಕಾಯ್ತಾ ಇದ್ದೆ. ಅದಾದ್ಮೇಲೆ ಬಂದ್ಲು, ನಾವು ಫೋನ್ ಮಾಡಿದ್ವಿ, ಮೆಸೇಜಸ್ ಅಲ್ಲಿ ಮಾತಾಡಿದ್ವಿ, ಒಂದು ಕಾಫಿ ಶಾಪ್ ಅಲ್ಲಿ ಮೀಟ್ ಮಾಡಿದ್ವಿ. ಅವಾಗ ನಂಗೆ ಇನ್ನೂ ಅಷ್ಟಾಗಿ ನಂಗೆ ಡಿಸೈಡ್ ಮಾಡಕ್ ಆಗಿರ್ಲಿಲ್ಲ ಇದನ್ನ ಮುಂದೆ ತಗೊಂಡು ಹೋಗ್ಬೇಕೋ ಬೇಡವೋ, ಟು ಅಕ್ಸೆಪ್ಟ್ ದ ಪ್ರಪೋಸಲ್ ಆರ್ ನಾಟ್ ಅಂತ. ಸೊ ಐ ವಾಂಟೆಡ್ ಸಮ್ ಟೈಮ್, ಸ್ವಲ್ಪ ಯೋಚಿಸೋದಕ್ಕೆ. ನಮ್ಮ ಫ್ಯಾಮಿಲಿ ರೀಸನ್ಸ್ ಸುಮಾರಷ್ಟಿತ್ತು. ಸೊ ಐ ವಾಂಟೆಡ್ ಸಮ್ ಟೈಮ್, ಬಟ್ ಐ ಡಿಂಟ್ ವಾಂಟ್ ಹರ್ ಟು ಮಿಸ್ ಔಟ್. ನಾನು ಯೋಚಿಸೋ ಟೈಮ್ನಲ್ಲಿ ಆಬ್ವಿಯಸ್ಲಿ ಎಲ್ಲಾರ ಹೆಣ್ಮಕ್ಳು ಇರೋ ಮನೆಯಲ್ಲಿ ಸಂಬಂಧಗಳು ಬರೋದು ಸಹಜ. ಅದ್ ಹೆಂಗೆ ಹಾರ್ಟ್ ಒಬ್ರು ಅವ್ರಿಗೊಂಚೂರು ಒಂದ್ ಪಾರ್ಟ್ ಆಫ್ ಯರ್ ಹಾರ್ಟ್ ನಿಮ್ಗೆ ಕೊಟ್ಬಿಟ್ಟಿರ್ತಾರ. ಒಂದು ಕಾಫಿನಲ್ಲೇ ಹಾರ್ಟ್ ಕೊಟ್ಟಿರ್ತಾರೆ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ನನ್ ಮೇಲೆ ನನಗೆ ಇರಲಿಲ್ಲ. ಓಕೆ, ಮನೇಲಿ ಯಾರು ಅಡ್ಗೆ ಮಾಡೋದು ಯೂಶಲಿ? ಅಮ್ಮ. ಇಬ್ರು ಅಲ್ಲ, ಅಮ್ಮ ನಮ್ಮಿಬ್ರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಿಮ್ಮ ಅಮ್ಮಂಗೆ ತುಂಬಾ ಖುಷಿ ಆಗುವಂತ ದಿನ, ಯಾಕಂದ್ರೆ ನಿಮ್ಮ ಕೈಯಲ್ಲಿ ನಾವು ಅಡ್ಗೆ ಮಾಡ್ಸಕ್ ರೆಡಿ ಇದೀವಿ ಅಲ್ವಾ? ಸೊ ಇಬ್ರಲ್ಲಿ ಯಾರು ಫಸ್ಟ್ ಕುಕ್ ಮಾಡ್ಬೇಕಂತ ಅನ್ಕೊಂಡು? ನಾನು. ನೀವೇನಾ? ಓಕೆ, ಕಿಚನ್ ಹೋಗೋಣ. ಪ್ಲೀಸ್. ಓಕೆ, ಸೊ ನಮ್ ಕಿಚನ್ ಬಂದಾಯ್ತು. ಏನ್ ರೆಸಿಪಿ ಮಾಡ್ತಿದ್ದೀರಾ ಅಂತ? ನಾನು ಇವ್ರಿಗೆ ತುಂಬಾ ಇಷ್ಟ ಇಲ್ದೇ ಇರೋ ವೆಜಿಟೇಬಲ್ ಇವತ್ ಮಾಡಿ ತಿನ್ಸೇ ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ವೆಜಿಟೇಬಲ್ ಯಾವ್ದದು? ಬದನೆಕಾಯಿ. ಬದನೆಕಾಯಿ ಯಾಕೆ ಬ್ರೋ? ಬದನೆಕಾಯಿ ಎಷ್ಟು ಸಖತ್ತಾಗಿರುತ್ತೆ ನೋಡಿ. ಬದನೆಕಾಯಿ ಕಲರ್ ಬಟ್ಟೆನೂ ಹಾಕೊಂಡ್ ಬಂದಿದ್ದೀನಿ ನಾನು. ಇನ್ ಮುಂದೆ ತಿಂತೀನಿ ಬಿಡಿ. ಏನೋ ಎಲ್ಲ ಇದೆಲ್ಲ ನಿಜನಾ? ಗೊತ್ತಿಲ್ಲಪ್ಪ, ನೋಡ್ಬೇಕು ಮನೆಗೆ ಹೋದ್ಮೇಲೆ ಏನಾಗುತ್ತೆ. ಕಿಚನ್ ಮಹಿಮೆ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಏನ್ ಮಾಡ್ತಾ ಇದೀರಾ? ಅಡ್ಗೆ ಹೆಸರು? ಇವತ್ತು ನಾನ್ ಮಾಡ್ತಿರೋದು ಬದನೆಕಾಯಿ ಫ್ರೈ. ಓಕೆ, ಆದ್ರೆ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಬಾಳೆ ಎಲೆಯಲ್ಲಿ ಕಟ್ಟಿ ಫ್ರೈ ಮಾಡ್ತಾ ಇದೀನಿ. ಸೊ ಇದ್ರದ್ದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಒಂಥರ ಬಾಳೆ ಎಲೆ ಬದನೆಕಾಯಿ ಫ್ರೈ. ಎಸ್ ಅಲ್ವಾ? ಸೊ ನಮ್ ವೀಕ್ಷಕರಿಗೆ ಇವಾಗ ಬದನೆಕಾಯಿ ಈ ಫ್ರೈ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ಸತಿ ಹೇಳ್ಬಿಡಿ. ಓಕೆ, ಇದು ಧನಿಯಾ ಪೌಡರು, ಓಕೆ, ಖಾರದ ಪುಡಿ, ಚಿಲ್ಲಿ ಪೌಡರ್, ಅರ್ಶಿನ, ಉಪ್ಪು, ಕರಿಬೇವು, ಬದನೆಕಾಯಿ. ಇದು ಆಕ್ಚುಲಿ ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡಕ್ ಹೋಗ್ತಾ ಇರೋದು. ಹೌದಾ? ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಇದೆಲ್ಲ ಬ್ಲೆಂಡ್ ಮಾಡ್ಕೊಳಕ್ ಏನಾದ್ರು ಬೇಕಾ? ಮೊಸರು ಬೇಕು ನನಗೆ. ಮೊಸರು ಬೇಕಾ? ತಡೀರಿ. ಸೊ ನಾವು ಬಳಸ್ತಾ ಇದೀವಿ ಆರೋಗ್ಯ ಮೊಸರು. ನಾನ್ ಫಸ್ಟ್ ಈ ಎಲ್ಲಾ ಹಸಿ ಮಸಾಲೆಗಳನ್ನ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಧನಿಯಾ ಪುಡಿ, ಖಾರದ ಪುಡಿ. ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸ್ವಲ್ಪ ಕಮ್ಮಿನೇ ಹಾಕಿ, ಸರಿ ಹಾಕೋ ಕೈ ಹಿಂದ್ಗಡೆ ಕಟ್ಕೊಂಡು ನೋಡ್ತಾ ಇದ್ದಾರೆ. ಕಲರ್ಗೆ ಒಂಚೂರು ಅರ್ಶಿನ, ಚೂರು ಉಪ್ಪು. ಇದಿಷ್ಟನ್ನು ನಾನು ಆರೋಗ್ಯ ಮೊಸರು ಹಾಕೊಂಡು ಕಲ್ಸ್ಕೊತೀನಿ. ಎಷ್ಟು ತಿಕ್ಕಾಗಿದೆ ನೋಡಿ ಕರ್ಡು. ಐಸ್ ಕ್ರೀಮ್ ತರ ಇದೆ ಇದು. ಅಬ್ಸಲ್ಯೂಟ್ಲಿ. ಇದು ಬೌಲ್ ಅಲ್ಲಿ ಕಲ್ಸ್ಕೊಳ್ಳೋದಕ್ಕಿಂತ ಈ ತರ ಅಚ್ಚುಕಟ್ಟಾಗಿ ಒಂದ್ ಬಾಳೆ ಎಲೆ ಮೇಲೆ ಇಟ್ಕೊಂಡು ಕಲ್ಸ್ಕೊಂಡ್ರೆ ನಂಗೆ ಇದಕ್ಕೊಂಚೂರು ಎಣ್ಣೆ ಬೇಕು. ನಾವಿಲ್ಲಿ ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದಕ್ಕೆ ನಾನೊಂಚೂರು ಎಣ್ಣೆ ಹಾಕಿ ಕಲ್ಸ್ಕೊತೀನಿ. ಓಕೆ, ಈಗ ನಾವ್ ಈ ಬದನೆಕಾಯಿನ ಕಟ್ ಮಾಡಿ ಇದನ್ನೆಲ್ಲ ಮಸಾಲೆನ ಹಾಕೊಂಡ್ಬಿಟ್ರೆ ಒಳಗಡೆ ಸೆಪರೇಟ್ ಆಗಿ ಎಣ್ಣೆ ಹಾಕಲ್ಲ. ಸೊ ಅದಕ್ಕೆ ಎಲ್ಲ ಇಲ್ಲೇ ಮಿಕ್ಸ್ ಮಾಡಿ ಇದನ್ನ ಮ್ಯಾರಿನೇಟ್ ತರ ಉಪಯೋಗಿಸಿ. ಓಕೆ, ಈಗ ಈ ಮಸಾಲೆ ರೆಡಿ ಆಗಿದೆ. ಓಕೆ, ಎಣ್ಣೆ ಹಾಕಿ ಕಲ್ಸಿದೀನಿ. ಇದನ್ನ ಒಂದ್ 2 ನಿಮಿಷ ಹಿಂಗೆ ಬಿಡ್ತೀನಿ. ಅಷ್ಟ್ರೊಳಗೆ ಈ ಬದನೆಕಾಯಿನ ರೆಡಿ ಮಾಡ್ಕೊಂಬೇಡ. ಸಣ್ಣ ಸ್ಲೈಸಸ್. ಪರ್ಫೆಕ್ಟ್, ಥ್ಯಾಂಕ್ ಯು. ಅಪ್ರೂವಲ್ ಸಿಕ್ತು. ಓಕೆ, ಬದನೆಕಾಯಿ ಕಟಿಂಗ್ ಆಯ್ತು. ಇವಾಗ ನೆಕ್ಸ್ಟ್ ಓಕೆ, ಈ ತರ ಥಿನ್ ಸ್ಲೈಸಸ್ ಮಾಡ್ಕೊಂಡು. ಓಕೆ, ಅಂದ್ರೆ ಈ ರೆಡಿ ಮಾಡಿರೋ ಪೇಸ್ಟ್ ಹಾಕೋದ್ರಿಂದ ಇದೊಂಥರ ಬಜ್ಜಿ ತರ ಫಿನಿಶಿಂಗ್. ಎಸ್. ಓಕೆ, ನಂಗೆ ತಿಳ್ದಂಗೆ ಇದೆಲ್ಲ ಹಚ್ಚೋಷ್ಟೊಳಗೆ ಎಣ್ಣೆ ನಾನ ಕಾಯಕ್ಕೆ ಇಟ್ಕೊಬಹುದು. ಅದಾದ್ರೂ ನೀವು ಮಾಡ್ಬಿಡಿ ಸರ್. ಆ ಪ್ಯಾನ್ ಇಟ್ಬಿಟ್ಟು ನಾವು ಬಳಸ್ತಾ ಇದೀವಿ ಫಿಯೋನಾ ರಿಫೈನ್ ಸನ್ಫ್ಲವರ್ ಆಯಿಲ್. ಇದು ವಿಟಮಿನ್ ಎ, ಡಿ, ಇ ಮತ್ತು ಕೆ ಇಂದ ಸಮೃದ್ಧವಾಗಿದೆ. ಯಾವಾಗ್ಲೂ ಆಯಿಲ್ ನಲ್ಲಿರುವ ವಿಟಮಿನ್ ನಾವು ಅಡಿಗೆ ಮಾಡುವಾಗ ನಶಿಸಿ ಹೋಗುತ್ತೆ. ಆದ್ರೆ ಫಿಯೋನಾ ವಿಟಾ ಪ್ರೊಟೆಕ್ಟ್ ಫಾರ್ಮುಲಾ ಇದನ್ನ ಕಾಪಾಡೋದ್ರಲ್ಲಿ ಸಹಕರಿಸುತ್ತೆ. ಇದರಿಂದಾಗಿ 50% ವಿಟಮಿನ್ಸ್ ಆಯಿಲ್ ನಿಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಹೆಚ್ಚು ವಿಟಮಿನ್ ಸಿಗೋದಂತೂ ಗ್ಯಾರಂಟಿ. ಅಷ್ಟ್ರೊಳಗಾಗಿ ನಾನು ಇದನ್ನ ಕಟ್ಕೋತೀನಿ. ತರ ಒಂದು ಬಾಳೆ ಎಲೆ
ಹಾಕೋದು, ಹೌದು, ಇದ್ರಲ್ಲಿ ಹಾಕೋದು. ನೀವ್ ಅವಾಗ್ಲೇ ಹೇಳ್ದಂಗೆ ಇದೆಲ್ಲ ಸ್ವಲ್ಪ ಇನ್ಸ್ಪಿರೇಷನ್ ನಾನ್ ವೆಜ್ ನಲ್ಲಿ ನೀವು ಅದ್ಭುತವಾದಂತಹ ಡಬ್ಬಿಂಗ್ ಆರ್ಟಿಸ್ಟ್, ನಮ್ಮೆಲ್ರಿಗೂ ಗೊತ್ತು. ಹಲವಾರು ನಾಯಕಿಯರಿಗೆ ನಿಮ್ಮ ಮುದ್ದಾದಂತಹ ವಾಯ್ಸ್ ಕೊಟ್ಟಿದ್ದೀರಾ. ಯಾವ್ಯಾವ ಆರ್ಟಿಸ್ಟ್ ಕೊಟ್ಟಿದ್ದೀರಾ ನೀವು ವಾಯ್ಸ್? ನಾನು ಈಗೊಂದು ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಿಗೆ ಡಬ್ಬಿಂಗ್ ಮಾಡಿದ್ದೀನಿ. ಅರೆ ವಾ. ನಾನು ಫಸ್ಟ್ ಶುರು ಮಾಡಿದ್ದು ರಮ್ಯಾ ಅವ್ರಿಗೆ. ಅವರ ಫಸ್ಟ್ ಫಿಲಮ್ ಇಂದಾನೆ ನನ್ನ ಫಸ್ಟ್ ಫಿಲಮ್ ಕೂಡ ಡಬ್ಬಿಂಗ್ ಅಲ್ಲಿ. ದಟ್ ವಾಸ್ ಅಭಿ ಆಯ್ತು. ಅಭಿ ಆದ್ಮೇಲೆ ಎಕ್ಸ್ಕ್ಯೂಸ್ ಮೀ ಆಯ್ತು, ರಂಗ SSLC ಆಯ್ತು. ಸೊ ಒಂದಾಗತ್ಲು ಒಂದು ಸಾಕಷ್ಟು ಸಿನಿಮಾ ಅವರು ಮಾಡ್ತಾ ಬಂದ್ರು, ನಾನು ಮಾಡ್ತಾ ಬಂದೆ. ಸೊ ರಮ್ಯಾ ಅವ್ರಿಗೆ ಸುಮಾರು ಒಂದು 80% ಆಫ್ ಆಲ್ ಹರ್ ಮೂವೀಸ್ ನಾನು ಡಬ್ ಮಾಡಿದೀನಿ ಅಂತ. ಯಾವ್ಯಾವ ಆರ್ಟಿಸ್ಟ್ ವಾಯ್ಸ್ ಕೊಟ್ಟಿದ್ದೀರಾ? ರಮ್ಯಾ ಅವ್ರಿಗೆ, ಪೂಜಾ ಗಾಂಧಿ ಅವ್ರಿಗೆ, ದೀಪಾ ಸನ್ನಿಧಿ ಅವ್ರಿಗೆ, ಆಂದ್ರಿತಾ ರೈ ಅವ್ರಿಗೆ, ರಾಧಿಕಾ ಅವ್ರಿಗೆ, ರಚಿತಾ ರಾಮ್ ಅವ್ರಿಗೆ, ಸಾಕಷ್ಟು ಜನ ಪರಭಾಷಾ ನಟಿರು ಎಷ್ಟು ಜನ ಬಂದಿದಾರೋ ಕನ್ನಡದಲ್ಲಿ, ಸುಮಾರು ಅಷ್ಟು ಜನಗಳಿಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಓಕೆ, ಇದಾಗಿದೆ. ಎಸ್ ಓಪನ್ ಮಾಡಿ ನೋಡೋಣ. ಎಸ್, ಘಮ ಘಮ ವಾಸನೆ ಬರ್ತಿದೆ ಅಲ್ವಾ? ಕರ್ಬೇವು ಎಲ್ಲ ಫುಲ್ ಫ್ರೈ ಆಗ್ಬಿಟ್ಟಿದೆ. ಅದು ಹಂಗೆ ನೆಂಚ್ಕೊಂಡು ತಿನ್ಬೋದಲ್ಲ? ತುಂಬಾ ಟೇಸ್ಟಿ ಆಗಿರುತ್ತೆ ಈ ಕರ್ಬೇವು. ನೋಡೋದಿಕ್ಕೆ ಇಷ್ಟು ವಂಡರ್ಫುಲ್ ಆಗಿ ಕಾಣಿಸ್ತಿದೆ. ಇನ್ ತಿಂದ್ರೆ ಇನ್ ಹೆಂಗಿರುತ್ತೆ ಬ್ರೋ? ಯು ಶುಡ್ ಈಟ್ ಇಟ್. ನಾನು ಈ ಅನ್ನ ಬಡಿಸ್ತೀನಿ. ಇದೊಂಥರ ತಟ್ಟೆ ಮೇಲಿರೋ ಚಿಟ್ಟೆ ತರ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಕ್ಯೂಟ್ ಆಗಿದೆ ಪ್ರೆಸೆಂಟೇಶನ್. ಸರ್ ರೆಡಿನಾ? ಒಂಚೂರು ಹಿಂಗೆ ಬದನೆಕಾಯಿ ಕಟ್ ಮಾಡ್ಕೊಂಡು ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಸ್ಬಿಡಿ. ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ನಾನ್ ಫಸ್ಟ್ ಟೈಮ್ ತಿಂತಾ ಇರೋದು. ಬೀಯಿಂಗ್ ವೆರಿ ಆನೆಸ್ಟ್, ಬದನೆಕಾಯಿ ಇಷ್ಟು ರುಚಿ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ಇಷ್ಟು ದಿನದಿಂದ ತಿಂದಿರ್ಲಿಲ್ಲ, ಬಟ್ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ? ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದೀನಿ. ವೆರಿ ವೆರಿ ನೈಸ್ ರೆಸಿಪಿ. ತುಂಬಾ ಚೆನ್ನಾಗಿ. ನೀವಿಬ್ರೆ ತಿನ್ಬಿಟ್ರೆ ನಾನು ಟೇಸ್ಟ್ ಮಾಡ್ಬೇಕಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇವ್ರಿಗೆ ತಿನ್ನಕ್ ಬರ್ತಾ ಇಲ್ಲ. ನಾನ್ ತಿಂತೀನಿ ನೋಡಿ ವೀಕ್ಷಕರೇ. ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದು ಕರ್ಬೇವ್ ಇದೆಯಲ್ಲ, ಇದು ನಿಂಗ್ ತಗೊಂಡು ಸ್ವಲ್ಪ ಬದನೆಕಾಯಿ ತಗೊಂಡು ಅನ್ನದ ಜೊತೆಗೆ ಹಿಂಗ್ ಹಾಕೊಂಡು ತಿಂದ್ಬಿಟ್ರೆ ಅಲ್ಲ ಹೆಂಗಿದೆ ಅಲ್ಲಮ್ಮ, ಹೆಂಗಿದೆ ಹೇಳಮ್ಮ. ಅಲ್ಲ ಇನ್ನೊಂದು ಚೂರು ಹೆಂಗಿದೆ ಹೇಳಮ್ಮ. ಡಿಸ್ಟರ್ಬ್ ಮಾಡ್ಬೋದು. ಓಕೆ ಓಕೆ ಓಕೆ. ಅಲ್ಲ ಆದ್ರೂ ಹೆಂಗಿದೆ ಅಂತ ಗೊತ್ತಾದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗ್ತಿತ್ತು ನಂಗೆ. ಅಲ್ಟಿಮೇಟ್. ಎಂತ ಕೋಪ ಇದ್ರು ದೀಪ ಅವರು ಈ ತರ ಡಿಶ್ ಮಾಡ್ಕೊಟ್ರೆ ತಣ್ಣಗೆ ಆಗ್ಬಿಡ್ತಾರೆ. ಸೊ ವೀಕ್ಷಕರೇ, ಇದನ್ನ ನೀವು ಮನೇಲಿ ಟ್ರೈ ಮಾಡ್ಲೇಬೇಕು. ತುಂಬಾ ಈಸಿ, ತುಂಬಾ ಕ್ವಿಕ್. ಸೊ ಈ ಬಾಳೆ ಎಲೆ ಬದನೆಕಾಯಿ ಫ್ರೈ ಅನ್ನ ನೀವು ಮನೇಲಿ ಮಾಡ್ಕೊಬೇಕಂದ್ರೆ ಮಾಡುವಂತಹ ವಿಧಾನ ಗೊತ್ತಾಗ್ಬೇಕಲ್ಲ, ನೋಡ್ಕೊಂಬನ್ನಿ. ಬಾಳೆ ಎಲೆ ಬದನೆಕಾಯಿ ಫ್ರೈ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಅಥವಾ ಬಾಳೆ ಎಲೆಯಲ್ಲಿ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿಣ, ಉಪ್ಪು, ಮೊಸರು ಹಾಕಿ ಕಲಸಿಕೊಳ್ಳಬೇಕು. ಚೂರು ಎಣ್ಣೆ ಹಾಕಿ ಕಲಸಿಕೊಂಡು 2 ನಿಮಿಷ ನೆನೆಯಲು ಬಿಡಬೇಕು. ಬದನೆಕಾಯನ್ನ ಸಣ್ಣ ಸ್ಲೈಸ್ ನ ಆಕಾರಕ್ಕೆ ಕಟ್ ಮಾಡಿಕೊಳ್ಳಬೇಕು. ಕಟ್ ಮಾಡಿಕೊಂಡು ಬದನೆಕಾಯಿಗೆ ಕಲಸಿಕೊಂಡಿರುವ ಮಸಾಲೆ ಮಿಶ್ರಣವನ್ನ ಹಚ್ಚಿಕೊಳ್ಳಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಹಚ್ಚಿಕೊಂಡಿರುವ ಬದನೆಕಾಯಿ, ಕರಿಬೇವನ್ನ ಅದರಲ್ಲಿ ಇಟ್ಟು ಬಾಳೆ ಎಲೆಯಲ್ಲಿ ಮುಚ್ಚಬೇಕು. 2 ನಿಮಿಷ ಎರಡೂ ಕಡೆ ಬೇಯಿಸಿಕೊಂಡರೆ ಬಾಳೆ ಎಲೆ ಬದನೆಕಾಯಿ ಫ್ರೈ ಸವಿಯಲು ಸಿದ್ಧ. ಅಲ್ಲ, ನಮ್ಮ ದೀಪ ಅಂತ ಮುದ್ದಾದ ಹುಡುಗಿನ ಲವ್ ಮಾಡದೆ ಒಂದು ಸಂಭ್ರಮ ಅಲ್ವಾ ಸರ್? ಸ್ವಲ್ಪ ನನ್ಗೆ, ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಕಾಲೇಜ್ ನಲ್ಲಿ ಇದ್ದಾಗಿಂದ ಅವ್ರ ಸೀರಿಯಲ್ ಗಳೆಲ್ಲ ನೋಡ್ಕೊಂಡ್ ಬಂದವನು. ಸ್ವಲ್ಪ ಭಯ ಇತ್ತು
ನಾಟಕದವರು ಪಿಕ್ಚರ್ನವ್ರನ್ನ ಮದ್ವೆ ಆಗ್ಬೋದೋ ಇಲ್ಲೋ ಅನ್ನೋ ಒಂದು ಯೋಚನೆ ಇತ್ತು. ಅದ್ರ ಜೊತೆಗೆ ಅವಾಗೆಲ್ಲ ಎಷ್ಟ್ ಜೊತೆ ಮಾಡ್ತಾ ಇದ್ದವ್ರು ಇವರೆಲ್ಲ, ನನ್ನನ್ನು ಯಾಕೆ ಮದ್ವೆ ಆಗ್ತಾರೆ ಅನ್ನೋ ಒಂದು ಯೋಚನೆ ಇತ್ತು. So, ಈ ಯೋಚನೆಗಳಲ್ಲಿ ಸ್ವಲ್ಪ ಒಂದ್ ವಾರ ಕಳೆದೋದೆ ನಾನು. ಆದ್ಮೇಲೆ ವಾಪಸ್ ಬಂದು ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ. ಪಟ್ಟನ್ ತಪ್ಕೊಂಡ್ರ? ಫೋನ್ ಮಾಡಿ ಮೀಟ್ ಮಾಡೋಣ, ಮಾತಾಡ್ಬೇಕು ಅಂದೆ. ಕರೆಕ್ಟ್. ಸೊ ಅವತ್ತು ಮೀಟ್ ಮಾಡಿದ್ವಿ ಕಾಫಿ ಶಾಪ್ ಅಲ್ಲಿ. ಕಾಫಿ ಕುಡಿತಾ ಐ ಸೆಡ್ ಓಕೆ ಟು ಗೋ ಹೆಡ್. ಸೊ ಇವತ್ತಿಗೂ ಹೇಳ್ತಾ ಇರ್ತೀನಿ, ಪ್ರಪೋಸ್ ಮಾಡಿದ್ ನೀನು, ಎಸ್ ಅಂದಿದ್ ನಾನು ಅಂತ. ಇಲ್ಲ ಎಸ್ ಅಂದಿದ್ ನಾನು. ಓಕೆಪಾ. ಆದ್ರೆ ಒಫಿಷಿಯಲ್ ಆಗಿ ಹೆಣ್ಣು ನೋಡೋ ಶಾಸ್ತ್ರ ಅದೆಲ್ಲ ನಡೀತಾ? ಅದು ಸಖತ್ ಇಂಟ್ರೆಸ್ಟಿಂಗ್ ಕಥೆ. ಸೊ ಸಾಮಾನ್ಯ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಏನಾಗತ್ತೆ ಹೇಳಿ? ಅದೇ ಉಪ್ಪಿಟ್ಟು, ಕೇಸರಿ ಬಾತು, ಕಾಫಿ, ಆಮೇಲೆ ಸೂಜಿಯ ಇದು ದಾರ ಹಾಕಕ್ ಬರತ್ತಾ, ಹೆಣ್ಣು ಹಾಡು ಹೇಳಮ್ಮ, ಸ್ವಲ್ಪ ಆ ಕಡೆ ಈ ಕಡೆ ನಡಿಯಮ್ಮ, ಅದೆಲ್ಲ ಹೇಳ್ತಾರೆ. ನಮ್ಮ ಈ ಶಾಸ್ತ್ರದಲ್ಲಿ ಫುಲ್ ತದ್ವಿರುದ್ಧ. ಸೂಜಿಗೆ ದಾರ ಹಾಕಿದ್ದು ಇವ್ರು, ಹಾಡು ಹೇಳಿದ್ ಇವ್ರು, ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟಿದ್ ಇವ್ರು. ನಥಿಂಗ್ ರಾಂಗ್, ಬಟ್ ತುಂಬಾ ಏನ್ ಸ್ಕ್ರಿಪ್ಟ್ ಹೇಳಿ ಸರ್? ಸೂಜಿಗೆ ದಾರ ಹಾಕಿದ್ದೆಲ್ಲ ಸ್ವಲ್ಪ ಎಕ್ಸಾಜುರೇಷನ್, ಹಾಡು ಹೇಳಿದ್ ನಿಜ. ವೆರಿ ನೈಸ್. ಇಂಪ್ರೆಸ್ ಮಾಡೋದಕ್ಕೆ ಲವ್. ಏನಿದು? ಓಕೆ, ನನಗೆ ಇವಾಗ ಗೊತ್ತಾಯ್ತು. ಏನದು? ಏನಿರ್ಬೋದು? ಗೆಸ್ ಮಾಡಿ ಸರ್, ನೀವ್ ಗೆಸ್ ಮಾಡಿ. ಏನೋ ಗೊತ್ತಾಗ್ತಿಲ್ಲ, ನೋಡ್ಬೋದಾ? ಇದನ್ನ ಟೇಬಲ್ ಮೇಲೆ ಇಡ್ತೀನಿ, ಓಪನ್ ಮಾಡಿ ನೋಡಿ ಏನಿರ್ಬೋದು ಅಂತ ನೋಡೋಣ. ಎಸ್, ಅಲ್ಲ ನೀವು ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್, ಆಕ್ಟರ್ಸ್, ಜೊತೆಗೆ ಸಿಂಗರ್, ಇದೆಲ್ಲ ಗೊತ್ತು ನನಗೆ. ಬಟ್ ಇದೇನು ಗೆಜ್ಜೆ? ಸೊ ನಾನ್ ಕಾಲೇಜಲ್ಲಿ ಇದ್ದಾಗಿಂದ ನಿರುಪಮಾ ರಾಜೇಂದ್ರ ಅವ್ರ ಹತ್ರ ಕಥಕ್ ಕಲಿತಾ ಇದ್ದೆ. ಸುಮಾರು 10-12 ವರ್ಷ ಅವ್ರ ಜೊತೆ ಅಭ್ಯಾಸ ಮಾಡಿದೀನಿ. ಅಮೇಸಿಂಗ್. ಅದಾದ್ಮೇಲೆ ನನ್ನ ಹೆಲ್ತ್ ಕಾರಣಗಳಿಂದ ಅವ್ರ ಹತ್ರ ಅಭ್ಯಾಸನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಡಾನ್ಸ್ಗೆನೆ ಒಂದು ಬ್ರೇಕ್ ಸಿಕ್ಬಿಟ್ಟಿತ್ತು. ಮದ್ವೆ ಆದ ನಂತರ ನಮ್ಮ ಅಣ್ಣ ಹೇಳ್ ಕಳ್ಸಿದ್ದ ಇವ್ರಿಗೆ ಡಾನ್ಸ್ ತುಂಬಾ ಇಷ್ಟ, ಸಾಧ್ಯವಾದ್ರೆ ಅದನ್ನ ಮುಂದುವರ್ಸಕ್ ಹೇಳಿ, ನಾವ್ ಎಷ್ಟ್ ಹೇಳಿದ್ರು ಕೇಳ್ತಿರ್ಲಿಲ್ಲ ಅಂತ. ಸೊ ಮದ್ವೆ ಆದ ನಂತರ ಇವರ ಪ್ರೋತ್ಸಾಹದಿಂದ, ಫ್ಯಾಮಿಲಿಯ ಪ್ರೋತ್ಸಾಹದಿಂದ ಇವಾಗ ಮತ್ತೆ ಅಭ್ಯಾಸನ ಶುರು ಮಾಡ್ತಾ ಇದ್ದೀನಿ. ಈಗ ಶರತ್ ಪ್ರಭಾತ್ ಹತ್ರ ಅಭ್ಯಾಸ ಮಾಡ್ತಾ ಇದ್ದೀನಿ. ಬ್ರೋ ವೆರಿ ನೈಸ್. ಇದೇ ತರ ಎಲ್ಲರೂ ಇದನ್ನ ನೋಡಿ ತುಂಬಾ ಕಲಿಯೋದಿದೆ ಅಲ್ವಾ? ಈ ತರ ಸಪೋರ್ಟಿವ್ ಹಸ್ಬೆಂಡ್ ಇದ್ರೆ ಏನ್ ಬೇಕನ್ನ ಅಚೀವ್ ಮಾಡ್ಬೋದು. ವೆರಿ ನೈಸ್, ವೆರಿ ನೈಸ್. ಆದ್ರೆ ಈಗ ನಿಮ್ಮ ಸಪೋರ್ಟಿವ್ ಹಸ್ಬೆಂಡ್ಗೆ ಅವ್ರ ಜೀವನದಲ್ಲಿ ಒಂದ್ ಮಿಸ್ ಆಗಿದೆ. ಏನು? ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಅವ್ರು ಹಾಡಿದ್ದಾರೆ, ಬಟ್ ನೀವು ಹಾಡಿಲ್ವಲ್ಲ? ಅಯ್ಯೋ, ಈಗ ಏನ್ ಮಾಡ್ಬೇಕು? ನಾನು ಹಾಡೆಲ್ಲ ಹೇಳಕ್ ಬರಲ್ಲ, ಇವ್ರಷ್ಟು ಚೆನ್ನಾಗಂತೂ ಬರಲ್ಲ ನಂಗೆ. ಗೊತ್ತಾಯ್ತು. ನಾವು ನಿಮ್ಮ ಹತ್ರ ಹಾಡೇನ್ ಹಾಡಿಸ್ತಾ ಇಲ್ಲ. ಗೆಜ್ಜೆ ಇದೆ, ಕುಣಿಯಕ್ಕೊಳ್ಳೆ ಆರ್ಟಿಸ್ಟ್ ಇದಾರೆ, ವೇದಿಕೆ ಇದೆ, ಇಂಥ ಒಳ್ಳೆ ವೇದಿಕೆ, ನುಡ್ಸಕ್ಕೊಳ್ಳೆ ಮೃದಂಗ ಪ್ಲೇಯರ್ ಇದಾರೆ. ಹಿಂಗಿದ್ಮೇಲೆ ಒಂದು ಜುಗಲ್ ಬಂದಿ ಇಲ್ಲ ಆಗ್ಲೇಬೇಕು ತಾನೆ? ಓಕೆ. ಸಾಮಾನ್ಯವಾಗಿ ಕಥಕ್ಗೆ ಉಪಯೋಗಿಸುವಂತಹ ಇನ್ಸ್ಟ್ರೂಮೆಂಟ್ ತಬಲಾ. ಆದ್ರೆ ಕಪಲ್ಸ್ ಕಿಚನ್ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಹೆಂಗೆ ನಾರ್ತ್ ಪೋಲ್ ಸೌತ್ ಪೋಲ್ ಸೇರ್ಕೊಂಡು ಒಂದು ಮದುವೆ ಆಗಿ ಒಂದು ಜೋಡಿಯಾಗಿ ಹೆಂಗೆ ನಡೆಯುತ್ತೋ ಹಾಗೆ ಇಲ್ಲಿ ಸೌತ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಮೃದಂಗ, ನಾರ್ತ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಕಥಕ್ ಒಟ್ಟಿಗೆ ನಮ್ಮ ಮದುವೆ ಥರಾನೇ ಸಮ್ಮಿಲನದ ಒಂದು ಜುಗಲ್ಬಂದಿ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದೀವಿ. ಇದು ಬರೀ ಎಕ್ಸ್ಪೆರಿಮೆಂಟ್ ಆಗಿ ಇದೊಂದು ಲಡಿ ಅಂತ ಮಾಡ್ತಾ ಇದ್ದೀನಿ ನಾನು. ಶುರು ಮಾಡೋಣ. 1 2 1 2. ತಕ್ಕಿಟ್ಟ ದಿನ ತಕ್ಕಿಟ್ಟ ದಿನ ತಕ್ಕಿಟ್ಟ ದಿನ ನಾದಿನ್ ದಿನ ನಾದಿನ್ ದಿನ. ತಕ್ಕಿಟ್ಟ ದಿನ ನಾದಿನ್ ದಿನ ನಾದಿನ್ ದಿನ. ತಕ್ಕಿಟ್ಟ ಗಿನದ ಗಿನ ಗಿನದ ಗಿನ ಗಿನದ ಗಿನ ಗಿನ ತಕ್ಕಿಟ್ಟ ದಿನ ನಾದಿನ್ ದಿನ ನಾದಿನ್ ದಿನ. ತಕ್ಕಿಟ್ಟ ದಿನ ಬ್ರೋ ಏನ್ ಪರ್ಫಾರ್ಮೆನ್ಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಈ ಪರ್ಫಾರ್ಮೆನ್ಸ್ ನ ನಂತರ ನಿಮಗೋಸ್ಕರ ಸ್ಪೆಷಲ್ ಆಗಿ ಅವರು ಹೆಜ್ಜೆ ಹಾಕಿದ್ದಾರೆ, ನೀವು ಅವ್ರಿಗೆ ಏನಾದ್ರು ಸ್ಪೆಷಲ್ ಮಾಡ್ಬೇಕಲ್ವಾ? ಓ ಎಸ್. ಭಾರತ್ ಬ್ರೋ,
ಇವತ್ತು ನಮ್ಮ ಪ್ರೀತಿಯ ದೀಪಗೋಸ್ಕರ ನಿಮ್ಮ ಪ್ರೀತಿನ ಏನ್ ಮಾಡ್ಕೊಡ್ತಾ ಇದ್ದೀರಾ? ನಾನು ಇವತ್ತು ಮಾಡ್ತಿರೋದು ಹೆಸರು ಕಾಳು ತೊವೆ. ತವ್ವೆ ನನ್ ಫೇವ್ರೆಟ್ ಅಪ್ಪ. ಎನಿ ಟೈಮ್ ರೈಸ್ ರಸಂ, ರೈಸ್ ತವ್ವೆ ಇದ್ರೆ ತುಂಬಾನೇ ಖುಷಿ ಅನ್ಸುತ್ತೆ, ಅದ್ರಲ್ಲೂ ಹೆಸರು ಕಾಳಲ್ವಾ. ಹೆಸರು ಕಾಳು. ಇರಿ, ಈಗ ನಮ್ಮ ತಂಡ ಇದಕ್ ಬೇಕಾಗಿರುವಂತಹ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡಿದ್ದಾರೆ. ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಂಡು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡಿ, ನಾನು ಅಲ್ಲಿ ನಿಂತ್ಕೊಂಡು ನೋಡ್ತೀನಿ. ಇದು ಒಗ್ಗರಣೆಗೆ ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಕೊಂಡಿರೋಣ. ಫಸ್ಟ್ ನಮಗ್ ಬೇಕಾಗಿರೋದು ಇದು. ಓಕೆ, ಮೊದಲನೇದು ಹೆಸರು ಕಾಳು ಮೇನ್ ಇದೇನೆ. ಆಮೇಲೆ 2 ಈರುಳ್ಳಿ, 2 ಟೊಮ್ಯಾಟೊ, ಜೊತೆಗೆ ನಮಗೆ ಮಸಾಲೆಗೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪಯೋಗಿಸೋರು ಹಾಕೋಬಹುದು, ಕೊತ್ತಂಬರಿ ಸೊಪ್ಪು, ಫೈನ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತೆ ಹುಣಸೆ ಹಣ್ಣು. ಓಕೆ. Main ಒಗ್ಗರಣೆಗೆ ingredients. ಬೇಕಾಗಿರೋದು ಒಗ್ಗರಣೆಗೆ ನಮಗೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಮತ್ತೆ ಇಂಗು. ಸೊ ಎಷ್ಟು ಪ್ರೊಫೆಷನಲ್ ಆಗಿ ದಿಸ್ ಇಸ್ ಕೊರಿಯಂಡರ್ ಫೈನ್ಲಿ ಚಾಪ್ಡ್ ಅಂತೆಲ್ಲ ಹೇಳಿದ್ದಾರೆ. ಇವಾಗ ಅಡಿಗೆ ಶುರು ಮಾಡೋಣ. ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲನೇದಾಗಿ ಒಂದು ಕುಕ್ಕರ್ ತಗೊಳ್ಳೋಣ. ಇದನ್ನ ಮಾಡೋದಕ್ಕೆ ಮುಂಚೆ ಈರುಳ್ಳಿ ಟೊಮೆಟೊ ಹೆಚ್ಕೊಂಡ್ ಬಿಡೋಣ ಫಸ್ಟ್. ಓಕೆ, ಡನ್. ಇದನ್ನ ದೀಪಾ ಮೇಡಮ್ ಹೆಲ್ಪ್ ಮಾಡ್ಬೇಕು ನೀವು. Yes, ಅವಾಗ್ಲೇ ಅವ್ರು ನಿಮ್ಗೆ ಹೆಲ್ಪ್ ನಾನು ಮಾಡಲ್ಲ. ಅವಾಗಲೇ ಬದನೆಕಾಯಿ ಹೆಚ್ಚಿದೆ. 2 ಈರುಳ್ಳಿ ಬೇಕಾ 1 ಈರುಳ್ಳಿ ಸಾಕ? 1 ಈರುಳ್ಳಿ ಸಾಕು, 1 ಟೊಮೆಟೊ ಬೇಕು. ಈಗ ನನ್ಗೊಂದು ಡೌಟ್ ಇದೆ, ಈ ಹೆಸರು ಕಾಳು ನೆನ್ಸ್ಕೋಬೇಕಾ ಅಥವಾ ಹಂಗೆ ಯೂಸ್ ಮಾಡ್ಬೋದಾ? 2 ಥರನೂ ಮಾಡ್ಬೋದು. ಇದನ್ನ ನೆನೆಸ್ಕೊಂಡು ಮುಂಚೆನೆ ಮೆತ್ತಗೆ ಮಾಡ್ಕೊಂಡಿದ್ರೆ ಕುಕ್ಕರ್ ಅಲ್ಲಿ 1 ವಿಸಿಲ್ ಸಾಕು. ಓಕೆ, ಇದನ್ನ ನೆನ್ಸ್ಕೊಳ್ದೆ ನಾನು ಹಾಗೆ ಡೈರೆಕ್ಟ್ ಮಾಡ್ತೀನಿ, ಯಾರೋ ಗೆಸ್ಟ್ ಬಂದ್ರು ಅರ್ಜೆಂಟ್ ಆಗಿ ಮಾಡ್ಬೇಕು ಅಂದಾಗ ಇದನ್ನ ಹಾಗೇನೂ ಹಾಕೋಬಹುದು. 3-4 ವಿಸಿಲ್ ಮಾಡ್ಕೊಂಡ್ರೆ ಅದು ಬೇಯುತ್ತೆ. ಆಯ್ತಾ? ಕಟಿಂಗ್ ಟೊಮೆಟೊ ಫ್ಲವರ್ ಶೇಪ್ ಅಲ್ಲಿ ಕಟ್ ಮಾಡಿದೀರಾ ಈರುಳ್ಳಿ. ಓಕೆ, ನೆಕ್ಸ್ಟ್ ಆಯ್ತು. ಟೊಮೆಟೊ ರೆಡಿ. ರೆಡಿನಾ? ಎಸ್. ಅದನ್ನ ಈ ಬಟ್ಲಲ್ಲಿ ಹಾಕೊಂಡ್ ಬರೋಣ. ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಇದನ್ನ ನಾವು ಎಲ್ಲಾನು ಒಂದೇ ಸತಿ ಹಾಕೊಂಡು ಕುಕ್ಕರ್ ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅಡ್ಗೆ ಆದಂಗೆ. ತವೆ ರೆಡಿ. ಅಂದ್ರೆ ಸಪರೇಟ್ ಆಗಿ ಏನು ಮಾಡೋದು ಪ್ರೊಸೀಜರ್ಸ್ ಇಲ್ಲ. ಓಕೆ, ಸೊ ಟೈಮ್ ಸೇವಿಂಗ್ ಅಂಡ್ ವೆರಿ ಟೇಸ್ಟಿ, ಪ್ರೋಟೀನ್ ರಿಚ್, ವೆರಿ ಟೇಸ್ಟಿ ಡಿಶ್. ನಾನು ಆಗ್ಲೇ ಹೇಳ್ದಂಗೆ ಯಾರೋ ಮನೆಗೆ ಬಂದ್ರು, ಗೆಸ್ಟ್ ಬಂದ್ರು, ಅರ್ಜೆಂಟ್ ಆಗಿ ಮಾಡ್ಬೇಕು, ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಟು ಡು. ಹೆಸರು ಕಾಳು ತವೆ ಮಾಡಿ ಅನ್ನ ಜೊತೆ ಕೊಟ್ಬಿಟ್ರೆ ಸೂಪರ್. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಹೆಸರು ಕಾಳು ಇದನ್ನ ಹಾಕೊಳ್ಳಿ. ಇದಾದ್ಮೇಲೆ ಫ್ಲವರ್ ಶೇಪ್ಡ್ ಆನಿಯನ್ ಇಲ್ಲಿ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಈರುಳ್ಳಿ ಅದಾದ್ಮೇಲೆ ಟೊಮೆಟೋಸ್ ಕಟ್ ಮಾಡ್ಕೊಂಡಿರೋದು. ಇದನ್ನ ಬೇಕಿದ್ರೆ ನೀವು ಅರ್ಧ ಪೀಸ್ ಮಾಡಿ ಇನ್ನೂ ಕೂಡ ಇಟ್ಕೋಬಹುದು. ಇದಾದ್ಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅದಾದ್ಮೇಲೆ ಧನಿಯಾ ಪೌಡರ್ ಒಂದ್ ಸ್ವಲ್ಪ, ಅರಿಶಿನ, ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನ ಹಾಕೋಬಹುದು. ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 4 ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಹುಣಸೆ ಹಣ್ಣು ಕಲಸಿಟ್ಕೊಂಡಂತಹ ನೀರು. ನೀರ್ ಮಾತ್ರ ಹಾಕೋಬೇಕಾ? ಹುಣಸೆ ಹಣ್ಣ? ನೀರು ಮಾತ್ರ ಹಾಕೊಳ್ಳಿ. ಇದಕ್ಕೆ ಹುಣಸೆ ಹಣ್ಣು ನೀರು ಹಾಕೊಂಡ್ರ ಮೇಲೆ ಕೊತ್ತಂಬರಿ ಕೊನೆಲ್ಲ? ಕೊತ್ತಂಬರಿ ಇದ್ರ ಮೇಲೆ ಹಾಕೋಬಹುದು. ಕೊತ್ತಂಬರಿ ಲಾಸ್ಟ್ ಅಲ್ಲಿ. ನಾನು 1 ಕಪ್ ಹೆಸರು ಕಾಳು ತಗೊಂಡಿದ್ದರಿಂದ ಅದೇ ಕಪ್ ನಲ್ಲಿ 2ರಷ್ಟು ನೀರು. ಈ ತರ ಎಲ್ಲ ಕುಕ್ಕರ್ ಕೂಗಿಸ್ಬಿಟ್ಟು ಅಡಿಗೆ ಮಾಡೋದು ತುಂಬಾನೇ ಈಸಿ, ಕ್ವಿಕ್ ಆಗಿರುತ್ತೆ. ಇದೆಲ್ಲ ಹಾಕಾಗಿದೆ. ಈಗ ಕುಕ್ಕರ್ ಮುಚ್ಚಿ ಜೈ ಅನ್ಸ್ಬಿಡೋದು. ಇದು ಇವಾಗ ನಾವು ನೆನ್ಸಿಟ್ಕೊಂಡಿರೋದ್ರಿಂದ 2 ವಿಸಿಲ್ ಸಾಕು. 2 ವಿಸಿಲ್ ಆದ ತಕ್ಷಣ ಕುಕ್ಕರ್ ಬಿಟ್ಟಾದ್ಮೇಲೆ ಮುಂದಿನ ಸ್ಟೆಪ್. ಸೊ ಈಗ ಆಗಿದೆ ಅಂತ ಅನ್ಸುತ್ತೆ. ಓಪನ್ ಮಾಡಿ ನೋಡೋಣ. ಅರೆ ವಾ! ಈಗ ಇದನ್ನ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಓಕೆ 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 ಓಕೆ. ಇದನ್ನ ಗಟ್ಟಿಯಾಗಿ ಮ್ಯಾಶ್ ಮಾಡೋಣ. ಒಳಗಡೆ ಇರೋ ಐಟಮ್ಸ್ ಎಲ್ಲ ಮ್ಯಾಶ್ ಆಗಿ ಯಾವುದು ಕಾಣಿಸ್ಬಾರ್ದು. ಇದು ಈಗ ಮ್ಯಾಶ್ ಮಾಡ್ಕೊಂತ ಇದ್ದೀರಾ. ಪೂರ್ತಿ ಮ್ಯಾಶ್ ಆದ್ಮೇಲೆ ಹೆಸರು ಕಾಳು ಎಲ್ಲ ತರಕಾರಿ ಸೇರಿ ಈ ಒಂದು ಹದ, ಈ ಒಂದು ಟೆಕ್ಸ್ಚರ್ ಅಂಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಓಕೆ, ಇದಕ್ಕೀಗ ನಾವು ಒಗ್ಗರಣೆ ಹಾಕೊಂಡ್ಬೋಣ. ನಾವಿಲ್ಲಿ ಬಳಸ್ತಾ ಇರೋದು ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕೊಂತಾ ಇದ್ದಾರೆ ಒಗ್ಗರಣೆಗೆ. ಇದೇ ಮೇನ್. ಒಂದ್ ಸ್ವಲ್ಪ ಕಡಲೆಬೇಳೆ, ಇದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ,
ಒಗ್ಗರಣೆಗೆ ನಿಮ್ಗೆ ಖಾರ ಘಾಟು ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗ್ ಹಾಕೊಳ್ಳೋಣ. ಆಗಿದ್ಯಾ? ಇದನ್ನು ನಾವು ಹೆಸರು ಕಾಳು ತವ್ವೆಗೆ ಒಗ್ಗರಣೆ. ಈ ಸೌಂಡ್ ಕೇಳೋದಿದೆಯಲ್ಲ, ಅಡಿಗೆ ಮನೆಯಿಂದ ಈ ಸೌಂಡ್ ಆಗಾಗ ಬರ್ತಾ ಇರ್ಬೇಕು, ಅವಾಗ್ಲೇ ಸೂಪರ್ ಅನ್ಸದು. ಇವಾಗ ನಮ್ಮ ಹೆಸರು ಕಾಳು ತವ್ವೆ ತಿನ್ನಕ್ಕೆ ರೆಡಿ ಇದೆ. ರೆಡಿ ಆಗೋಯ್ತಾ? ಎಸ್. ಓಕೆ, ಸೊ ಇದನ್ನ ಸರ್ವಿಂಗ್ ಮಾಡಿ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಬಿಡದಾ? ಎಸ್. ಓಕೆ, ಹೆಸರು ಕಾಳು ತವ್ವೆ, ಶಾಪ್ಡ್ ಕೊರಿಯಂಡರ್ ಗಾರ್ನಿಶ್ ಮಾಡಕ್ಕೆ. ಸೊ ಅನ್ನನೂ ರೆಡಿ ಆಗಿದೆ. ಹೆಸರು ಕಾಳು ತವ್ವೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇವಾಗ ಟೇಸ್ಟ್ ಮಾಡೋಂಥ ಸಮಯ. ವೆರಿ ಕ್ರೀಮಿ, ವೆರಿ ಯಮ್ಮಿ, ಸೂಪರ್. ನೀವೇ ಮಾಡಿರೋ ಅಡಿಗೆ ಹೇಗಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಹೆಸರು ಕಾಳು ತವ್ವೆ ಪ್ಲೇಟ್ ಅಲ್ಲಿ ಇದೆ. ಅನ್ನದ ಜೊತೆಗೆ ಹಿಂಗ್ ತಗೊಂಡ್ಬಿಟ್ಟು ಬ್ರೋ, ನಾನು ಸಾಕಷ್ಟು ಕಡೆ ತವ್ವೆ ತಿಂದಿದ್ದೀನಿ. ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಇರುತ್ತೆ, ಬಟ್ ಈ ತರದ ಹೆಸರು ಕಾಳಿನ ತವ್ವೆ, ಈ ಕ್ರೀಮಿನೆಸ್, ಈ ಥಿಕ್ನೆಸ್, ಈ ಟೇಸ್ಟ್ ಇದೆಯಲ್ಲ, ತಿಂದಾಗ ಎಷ್ಟು ಚೆನ್ನಾಗಿದೆ. ಸೊ ವೀಕ್ಷಕರೇ, ಹೆಸರು ಕಾಳಿನ ಯಮ್ಮಿ ತವ್ವೆ ನೀವು ಮಾಡ್ಬೇಕಂದ್ರೆ ಇದು ಮಾಡುವಂತಹ ವಿಧಾನ ಹೇಗೆ ಅಂತ ನೋಡ್ಕೊಂಬನ್ನಿ. ಹೆಸರು ಕಾಳು ತವ್ವೆ ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರ್ಗೆ ಹೆಸರು ಕಾಳು, ಈರುಳ್ಳಿ, ಕಟ್ ಮಾಡಿಕೊಂಡ ಟೊಮ್ಯಾಟೊ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಹೆಚ್ಚಿಕೊಂಡಿರುವ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಉಪ್ಪು, ನೆನೆಸಿಕೊಂಡ ಹುಣಸೆ ಹಣ್ಣಿನ ನೀರು, ಚೂರು ಕೊತ್ತಂಬರಿ, 1 ಕಪ್ ಹೆಸರು ಕಾಳಿಗೆ 2 ಕಪ್ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಬೇಕು. ನಂತರ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಎಣ್ಣೆ ಹಾಕಿ ಕಾಯಲು ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಹಿಂಗು ಹಾಕಿ ಒಗ್ಗರಣೆ ಹಾಕಿದರೆ ಹೆಸರು ಕಾಳಿನ ತವ್ವೆ ಸವಿಯಲು ಸಿದ್ಧ. ಅದ್ಭುತವಾದಂತಹ ಅಡಿಗೆ ತಿನ್ಕೊಂಬಂದ್ವಿ. ಈಗ ನಿಮ್ಮಿಬ್ಬರ ಹತ್ರ ಏನಾದ್ರು ಒಂದು ಆಕ್ಟಿವಿಟಿ ಮಾಡಿಸ್ಬೇಕಲ್ಲ? ಅಬ್ಸಲ್ಯೂಟ್ಲಿ, ನಾವ್ ರೆಡಿ. ನೀವ್ ರೆಡಿನಾ? Yes. ನೀವು ಡಬ್ಬಿಂಗ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತು. ವೀಕ್ಷಕರೇ, ಇವರಿಗೆ ರಂಗ SSLC ಸಿನಿಮಾಗೆ, ಅರಸು ಸಿನಿಮಾಗೆ, ಹಾಗೇನೆ ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಫಾರ್ ಡಬ್ಬಿಂಗ್. ಅದ್ರ ಜೊತೆಗೆ ಇವ್ರು ಮಾಡಿದಂತಹ ಅದ್ಭುತವಾದಂತಹ ಸಿನಿಮಾ ಪುಟ್ಟಿ, ಈ ಸಿನಿಮಾಗೆ ಕೂಡ ಸ್ಟೇಟ್ ಅವಾರ್ಡ್ ಬಂದಿದೆ ಫಾರ್ ಆಕ್ಟಿಂಗ್. ಈ ಜೋಡಿ ಆಗಿದ್ದ ದಿನ ಯಾವತ್ತು ಅಂತ ಗೊತ್ತಾಗ್ಬೇಕಲ್ಲ. ಅಕ್ಟೋಬರ್ 6th 2016 JP ನಗರದಲ್ಲಿರೋ ರಾಜಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮದುವೆ ಆಗಿತ್ತು. ರಿಸೆಪ್ಷನ್ ತುಂಬಾ ಗ್ರ್ಯಾಂಡ್ ಆಗಿತ್ತಂತೆ. ಹೇಳಪ್ಪ ರಿಸೆಪ್ಷನ್ ಬಗ್ಗೆ. ನಾವು ರಿಸೆಪ್ಷನ್ ಮಾಡ್ಕೊಂಡಿಲ್ಲ. ನಾವು ಮದುವೆ ಸೆಟ್ಲ್ ಆಗೋಕ್ಕೂ ಮುಂಚೆನೆ ಫಸ್ಟ್ ನಾವು ಮಾತಾಡ್ಕೊಂಡಿದ್ದೆ ನಮ್ಮಿಬ್ಬರಿಗೂ ರಿಸೆಪ್ಷನ್ ಬೇಡ ಅಂತ. ಆತರ ನಮ್ಮ ಇಬ್ರದ್ದು ವೇವ್ ಲೆಂತ್ ಎಷ್ಟು ಸಿಂಕ್ ಆಗಿದೆ ಅಂದ್ರೆ, ಮದ್ವೆ ಅಂದ್ರೆ ಒಪ್ಕೊಂಡಿದ್ದ ದಿವಸದಿಂದ ನಮ್ಗೆ ಮುಖ್ಯವಾಗಿದ್ದಿದ್ ಇಬ್ರಿಗೂ ಏನು ಅಂತಂದ್ರೆ ಫಂಕ್ಷನ್ ಸಿಂಪಲ್ ಆಗಿರ್ಬೇಕು, ಚೆನ್ನಾಗಿ ನಡಿಬೇಕು, ಅಂಡ್ ಇಬ್ರು ಆ ಮೊಮೆಂಟ್ ಅನ್ನ ಎಂಜಾಯ್ ಮಾಡ್ಬೇಕು ಅಂತ. ವೆರಿ ಸ್ವೀಟ್, ವೆರಿ ಸ್ವೀಟ್. ರಿಸೆಪ್ಷನ್ ಅಂದ್ರಲ್ಲ ನೀವು, ಅಲ್ಲಿರೋದು ಟ್ವಿಸ್ಟ್. ನಮ್ಮ ಮದ್ವೆಲ್ ರಿಸೆಪ್ಷನ್ ಇರ್ಲಿಲ್ಲ. ಅದ್ರ ಬದಲಾಗಿ ನಾವು ಹರಿಕಥೆನ ಆರ್ಗನೈಸ್ ಮಾಡಿದ್ವಿ. ಶ್ರೀನಿವಾಸ ಪದ್ಮಾವತಿಯ ಮದ್ವೆ ಆಗಿದ್ದ ಟೈಮ್ ಅದು. ಸೊ ಹಾಗಾಗಿ ಶ್ರೀನಿವಾಸ ಕಲ್ಯಾಣದ್ದೇ ಹರಿಕತೆ ಇರಿಸಿದ್ವಿ. ನನ್ನ ಗುರುಗಳು ಶರತ್ ಪ್ರಭಾತ್ ಅವರೇ ಅದನ್ನ ನಡೆಸ್ಕೊಟ್ಟಿದ್ದು. ಇಟ್ ವಾಸ್ ಅ ವೆರಿ ವೆರಿ ಬ್ಲೆಸ್ಡ್ ಮೂಮೆಂಟ್. ಅದೊಂಥರ ವೆರಿ ಇಂಟಿಮೇಟ್ ಅಲ್ವಾ? ಒಂದೊಳ್ಳೆ ಮೆಸೇಜ್ ಕೂಡ ಕೊಡುತ್ತೆ. ಇವಾಗ ಎಲ್ಲರಿಗೂ ಒಂದು ಕತೆ ತಿಳ್ಕೊಂಡಂಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಹೇಗಿತ್ತು ಅಂತ. ಹೌದು, ತುಂಬಾನೇ ಒಳ್ಳೆ ಥಾಟ್ ಅಪ್ಪ. ಈ ತರ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಪ್ಲಾನ್ ಮಾಡ್ಬೇಕು ಎಲ್ಲರೂ, ಅಲ್ವಾ? ಈಗ ನೀವಿಷ್ಟೆಲ್ಲ ಹೇಳಿದ್ರ, ನಿಮ್ ಫ್ಯಾಮಿಲಿ ಅವರು ನಿಮ್ ಬಗ್ಗೆ ಏನ್ ಹೇಳಿದಾರೆ ಅಂತ ನೋಡೋಣ. ಒಂದು ಸ್ಪೆಷಲ್ ವಿಡಿಯೋ ಇದೆ. ಹಾಯ್ ದೀಪಾ. ಹಲೋ ಅಳಿಮಯ್ಯ, ಚೆನ್ನಾಗಿದ್ದೀರಾ? ಅದೇ ದೀಪಾಗೆ ನಾವು ತುಂಬ ನೋಡ್ತಾ ಇದ್ವಿ ಗಂಡನ್ನ. ಅವಳು ಯಾವುದೂ ಹೋಗ್ತಾ ಇರಲಿಲ್ಲ. ಕಾರಣ ಎಲ್ಲ ಹುಡುಗರು ಕುಡಿತಾರೆ, ಸಿಗರೇಟ್ ಸೇರ್ತಾರೆ. ದೀಪಾ ಮಾವನವರು ನನ್ನ ತಂಗಿ ಸುಮಾ ಅಂತ ಅವರಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಈ ಹುಡುಗನ ಯಾಕೆ ನೋಡಬಾರ್ದು ಅಂತ ಅನಿಸಿ ಹೇಳಿದ್ದು. ಅವಳು ಬಂದ್ಬಿಟ್ಟು ನನಗೆ ಭರತ್ ಇಷ್ಟ ಆಗಿದ್ದಾನೆ ಅಂತ ಹೇಳಿದ್ಲು. ಸೊ ಭರತ್, ದ ಕ್ರೆಡಿಟ್ ಗೋಸ್ ಟು ಯು. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು ಮದುವೆ.
ಮದುವೆ ಆಗಿ ಒಂದು 3-4 ವರ್ಷ ಆದ್ಮೇಲೆ ಒಂದು ಬೇಜಾರದ ವಿಚಾರ ಏನಾಯ್ತು ನಮ್ಗೆ ಅಂತಂದ್ರೆ, ಭರತ್ ಅವರಿಗೆ ತಲೆನೋವು ಬರೋದು, ಒಂದು ಕಿವಿ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಯಾತಕ್ಕೋ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೋದಾಗ ಅದೇ ಡಾಕ್ಟ್ರು ಎಲ್ಲೋ ಒಂದು ಸಣ್ಣ ಟ್ಯೂಮರ್ ಇದೆ, ಅದು ತೆಗಿಬೇಕು, ಅದು ತೆಗೆದ್ರೆ ಕಿವಿ ಸರಿಯಾಗಿ ಕೇಳಿಸುತ್ತೆ ಅಂತೆಲ್ಲ ಹೇಳಿದ್ರು. ಎಲ್ಲರೂ ತುಂಬ ಭಯದಿಂದಿದ್ವಿ. ಆಪರೇಷನ್ ಹೆಂಗೆ ಹೋಗುತ್ತೆ ಏನಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಡಾಕ್ಟರ್ ಹೇಳಿದ್ರು ಎಡಗಡೆ ಕಿವಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತಲೂ ಹೇಳಿದರು, ಹಿಯರಿಂಗ್ ಲಾಸ್ ಆಗುತ್ತೆ ಅಂತಲೂ ಹೇಳಿದರು. ಬೆಳಿಗ್ಗೆ 7:15 ಕರ್ಕೊಂಡು ಹೋದವ್ರು ಆಪರೇಷನ್ ಥಿಯೇಟ್ರಿಗೆ. ಸಾಯಂಕಾಲ 8-8:30 ಆದರೂ ಬರಲೇ ಇಲ್ಲ. ಅವ್ರ ತಾಯಿ ಅಂತೂ ದೇವ್ರಿಗೆಲ್ಲ ಹರಕೆ ಹೊತ್ತಿದ್ರು, ನಾನು ಎಲ್ಲ ಹರಕೆ ಹೊತ್ತದೆ. ಆಪರೇಷನ್ ವೆಂಟ್ ಸಕ್ಸಸ್ಫುಲ್. ಹಿ ಈಸ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್ ನೌ. We stood together, we prayed together. 40% ಇದ್ದಿದ್ದು ಇವಾಗ 60% ಕೇಳೋ ಹಾಗೆ ಆಗಿದೆ. ಚೆನ್ನಾಗಾಗಿದೆ ಅವ್ರಿಗೆ. ದೇವರು ಅವಳಿಗೆ ಒಂದು ಮಗುನ್ ಕೊಟ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆಲ್ ದಿ ಬೆಸ್ಟ್ ದೀಪಾ, ಭರತ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಖುಷಿಯಾಗಿ ಚೆನ್ನಾಗಿರಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ವೆರಿ ಎಮೋಷನಲ್ ಬಿಕಾಸ್ ಅಮ್ಮ ಅಣ್ಣ ಯಾವತ್ತೂ ಈ ತರ ಟಿವಿಲ್ ಬಂದಿದ್ದೇ ಇಲ್ಲ. ಇಲ್ಲಿ ತುಂಬಾ ಮಿಸ್ ಮಾಡ್ತಿರೋದು ನಾನು ನಮ್ಮ ಅಪ್ಪನ್ನ. ಈಗೊಂದು 6-7 ತಿಂಗಳಾಯ್ತು ಅವ್ರು ಹೋಗಿ. ಇದ್ದಿದ್ರೆ ಬಹುಶಃ ಅವರು ಮಾತಾಡಿರೋರು. ಅವ್ರಿಗೂ ತುಂಬಾ ಇಷ್ಟ ಇವ್ರು ಕಂಡ್ರೆ ಅಷ್ಟೇ. ಆವಾಗ ಅಷ್ಟೇ ಮದುವೆ ಆಗಿತ್ತು, 2-3 ವರ್ಷ ಆಗಿತ್ತು. ಸೊ ಒಂದು ಭಯ ಇತ್ತು, ಏನಾಗುತ್ತೋ ಹೇಗಾಗುತ್ತೋ ಅಂತ. ಬಟ್ ನನ್ನ ಫಸ್ಟ್ ಸರ್ಕಲ್ ಫ್ಯಾಮಿಲಿ, ಅವಳ ಫಸ್ಟ್ ಸರ್ಕಲ್ ಫ್ಯಾಮಿಲಿ, ದೇ ಆಲ್ ಕೇಮ್ ಟುಗೆದರ್ ಆ್ಯಂಡ್ ಬಿಕಾಸ್ ಆಫ್ ದೇರ್ ಕರೇಜ್ ಐ ಕುಡ್ ಕಮ್ ಔಟ್ ಆಫ್ ಇಟ್. ನಿಮ್ ಸಂಬಂಧ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೀಗೆ ಗಟ್ಟಿಯಾಗಿರ್ಬೇಕು ಅಂತ ಕೇಳ್ಕೊಂತೀವಿ. ಈ ತರ ನಿಮ್ಮನ್ನ ನೋಡಕ್ ಆಗ್ತಿಲ್ಲಪ್ಪ, ಜೋಶಲ್ಲಿರ್ಬೇಕು, ಖುಷಿಯಾಗಿರ್ಬೇಕಪ್ಪ. ಓಕೆನಾ? ಇದೇ ಜೋಶಲ್ಲಿ ನಿಮಗೋಸ್ಕರ ನಮ್ಮ ಮಾಸ್ಟರ್ ಶೆಫ್ ಬಂದು ಸ್ಪೆಷಲ್ ಡಿಶ್ ಮಾಡೋದನ್ನ ಹೇಳ್ಕೊಡ್ತಾರೆ. ಕಿಚನ್ಗೆ ಹೋಗೋಣ ವಾಪಸ್ಸು, ಬನ್ನಿ ಪ್ಲೀಸ್. ರೆಡಿ? ಸೊ ಈ ಬ್ಯೂಟಿಫುಲ್ ಕಪಲ್ಗೆ ಸ್ಪೆಷಲ್ ಡಿಶ್ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಾಸ್, ನನ್ ಅದರ್ ದನ್ ನಮ್ಮ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ವೆಲ್ಕಮ್. That was very nice. Hi. Nice to meet you. ವೆಲ್ಕಮ್ ಬಾಸ್. ಥ್ಯಾಂಕ್ ಯು. ವೆಲ್ಕಮ್ ಟು ಕಪಲ್ಸ್ ಕಿಚನ್. ಇವತ್ತು ನಮ್ಮ ಕ್ಯೂಟ್ ಕಪಲ್ಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ನೀವು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಸೊ ಇವತ್ತು ನಾವೇನ್ ಮಾಡ್ತಿದೀವಿ ಅಂದ್ರೆ ನುಗ್ಗೆಕಾಯಿ ಹಾಗೂ ಜೋಳದ ಬಿರಿಯಾನಿಯನ್ನ ಮಾಡ್ತಿದೀವಿ. ಸಮಥಿಂಗ್ ಸ್ಪೆಷಲ್. ನೋಡೋಣ ಹೇಗೆ ಶುರು ಮಾಡೋದು. ಇದನ್ನ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವ್ದನ್ನು ಬಳಸ್ತೆ ಮಾಡ್ತಿರೋದು. ಆ ಡೆಪ್ತ್ ಆಫ್ ಫ್ಲೇವರ್ಸ್ ನಮ್ಗೆ ಜೋಳ ಹಾಗೂ ನುಗ್ಗೆಕಾಯಿನ ಫ್ಲೇವರ್ಸ್ ಬೇಕು, ಮೊರಿಂಗಾ ಫ್ಲೇವರ್ಸ್ ಬೇಕು ಅಂತ ಇವೆಲ್ಲವನ್ನ ಅವಾಯ್ಡ್ ಮಾಡ್ಕೊಂಡು ಒಂದು ಸಿಂಪಲ್ ಯೆಟ್ ಡಿಲಿಷಿಯಸ್ ಡಿಶ್ ಅನ್ನ ಮಾಡ್ತಿದೀವಿ. ಓಕೆ, ಇಂಗ್ರೀಡಿಯೆಂಟ್ಸ್ ಪ್ಲೀಸ್. ಜೀರಾ ಸಾಂಬಾರ್ ರೈಸ್ ಇದೆ, ಪಾಪ್ಕಾರ್ನ್ ಇಲ್ಲಿರ್ಲಿ ಸೈಡ್ಗೆ, ಆಮೇಲೆ ಬಿರಿಯಾನಿಗೆ ಬಳಸುವಂತಹ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನೀಸ್ ಇವೆಲ್ಲ ಇದೆ, ಮೆಣಸಿನ್ಕಾಯಿ ಇದೆ, ಜೋಳ ನಮ್ಮ ಹೀರೋ ಇಂಗ್ರೀಡಿಯೆಂಟ್, ಆಮೇಲೆ ನುಗ್ಗೆಕಾಯಿ ಹೀರೋಯಿನ್, ಆಮೇಲೆ ಮೊರಿಂಗಾ ಇದೆ, ನುಗ್ಗೆಕಾಯಿನ ಸೊಪ್ಪು, ಟೊಮೆಟೊ, ಮೊಸರು, ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು. ನೋಡಿ ಇವೆರಡು ನಾನು ಗಾರ್ನಿಶ್ ಮಾಡಕ್ಕೆ ತಂದಿರೋದು. ಓಕೆ. ನೋಡಿ ಜೋಳ, ಹೋಲ್ ಜೋಳ ಇದೆಲ್ಲ, ಇದು ಪಿತ್ತ ಅಂತ ಕರಿತೀವಿ. ಈ ಬಿಳಿ ಬಣ್ಣದಲ್ಲಿದೆ ಅಲ್ವಾ, ಸೊ ಅದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ. ಸೊ ಅದೆಲ್ಲವನ್ನ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಹೋಲ್ ಜೋಳನ ನಾವು ಬಿರಿಯಾನಿಗೆ ಹಾಕ್ತಿರೋದು. ಓಕೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ಇದು? ನುಗ್ಗೆಕಾಯಿ ಹಾಕೊಳ್ಳೋಣ.
ಹೌದು, ನುಗ್ಗೆಕಾಯಿಗೂ ಜೋಳಕ್ಕೂ ಇರೋ ಸಂಬಂಧ ಏನು? ನೋಡಿ, ಮೊರಿಂಗಾ ಆಕ್ನೆ ಆಮೇಲೆ ಸ್ಕಿನ್ಗೆ ತುಂಬಾ ಒಳ್ಳೇದು. ಓ, ಹೆಣ್ಮಕ್ಳು ಇದನ್ನ ಸ್ವಲ್ಪ ಟಿವಿ ವಾಲ್ಯೂಮ್ ಜಾಸ್ತಿ ಮಾಡಿ ಕೇಳಿಸ್ಕೊಳ್ಳಿ. ಯಾಕ್ನೆ ಪ್ರಾಬ್ಲಮ್ಸ್, ಸ್ಕಿನ್ ಕೇರ್ ಬಗ್ಗೆ ತುಂಬಾ ಯೋಚನೆ ಮಾಡೋರು ಇದನ್ನ ಯೂಸ್ ಮಾಡಿ. ಆಮೇಲೆ ಬಾಡಿಯಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ಅನ್ನ ತೆಗೆದು ಹಾಕತ್ತೆ. ಆಮೇಲೆ ನಾ ಹೇಳಿದಾಗ ಇದ್ರಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಇರೋದ್ರಿಂದ ಕಾರ್ನ್ ಅಲ್ಲಿ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಹೆಲ್ಪ್ ಆಗುತ್ತೆ, ಪ್ರೋಟೀನ್, ಕೂದಲು ಚೆನ್ನಾಗಿ ಬರುತ್ತೆ, ಉಗುರೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇಟ್ಸ್ ಇನ್ ಎ ವೇ ಎರಡು ಸೇರಿ ನಮ್ಮ ದೇಹದಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ಅನ್ನ ತೆಗೆದು ಹಾಕತ್ತೆ. ಟೊಮೆಟೊ ಹಾಕೊಳ್ಳೋಣವಾ? ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾರೆ, ಅದನ್ನ ಹಾಕೊಳ್ತಾ ಇದ್ದಾರೆ. ನುಗ್ಗೆಕಾಯಿನ ಸೊಪ್ಪು. ಸೊ ನುಗ್ಗೆಕಾಯಿನ ಸೊಪ್ಪು ಸ್ವಲ್ಪ ಕಹಿ ಇದೆ ಅಲ್ವಾ, ಅದನ್ನ ಕಟ್ ಡೌನ್ ಮಾಡೋದಿಕ್ಕೆ ಮೊಸರು ಅಥವಾ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬಹುದು. ನುಗ್ಗೆಕಾಯಿ ಸೊಪ್ಪನ್ನ ನೀವು ಯಾವ್ದೇ ಅಡಿಗೆಗೆ ಬಳಸ್ಬೇಕಂದ್ರೆ ಮೊಸರು ಜೊತೆಗೆ ಬೆರೆಸಿದ್ರೆ ಅಥವಾ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಅದರಲ್ಲಿರೋ ಕಹಿತನ ಹೋಗುತ್ತೆ. ಅರೋಮಸ್ ಬರ್ತಿದೆ ಅಲ್ವಾ? ಈಗ ರೈಸ್ ಹಾಕೊಳ್ಳೋಣ. ತೊಳೆದು ನೆನ್ಸಿಟ್ಕೊಂಡಿರುವಂತಹ ಜೀರಾ ಸಾಂಬಾರ್ ರೈಸ್ ಹಾಕ್ತೀವಿ. ಬಾಸ್ಮತಿ ರೈಸ್ ಆತರ ಲಾಂಗ್ ರೈಸ್, ರೆಡ್ ರೈಸ್ ಹಾಕೋಬಹುದು. ಇಷ್ಟು ಹಾಕ್ಲಾ? ಇಷ್ಟು ಪೂರ್ತಿ ಹಾಕೊಳ್ಳೋಣ. ನೀರು 1:2 ಹಾಕೋತಿದೀವಿ. ಒಂದು ಬಟ್ಲಿಗೆ 2. ವಿಷಲ್ ಕೂಗ್ಬೇಕು. ಒಂದೇ ವಿಸಿಲ್ ಅಷ್ಟೇ. ಒಂದೇ ವಿಸಲ್. ಒಳ್ಳೆ ಪರಿಮಳ. ಒಂದ್ ವಿಷಲ್ ಸಾಕಪ್ಪ? ಸಾಕು, ಒಂದ್ ಸಾಕು. ತೆಗಿಲಾ? ಹಾ. ಸಖತ್ತಾಗಿದೆ, ಘಮ ಘಮ ಘಮ. ಸೊ ವೀಕ್ಷಕರೇ, ಇಲ್ಲಿ ಜೋಳ ಹಾಗೂ ನುಗ್ಗೆಕಾಯಿ ಬಿರಿಯಾನಿ ಆಗ್ತಾ ಇದೆ. ಅನ್ಸೋದೇ ಇಲ್ಲ ಇದೆಲ್ಲ ಹಾಕಿದೀವಿ ನಾವು ಕುಕ್ಕರ್ ಒಳಗೆ ಅಂತ. ಓಕೆ, ಸರ್ವ್ ಮಾಡ್ಬೇಡ, ಬನ್ನಿ ಬಾಸ್. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ. ಪ್ಲೇಟಿಂಗ್ ಮಾಡ್ಕೊಂಡು ಗಾರ್ನಿಶ್ ಮಾಡ್ಕೊಳ್ಳೋಣ. ಹಾ, ಈಗ ನೋಡಿ ಪಾಪ್ಕಾರ್ನ್ ಇದೆ. ಪಾಪ್ಕಾರ್ನ್ ಕರ್ನಲ್ಸ್, ಆಮೇಲೆ ಕೊತ್ತಂಬರಿ ಸೊಪ್ಪು. ನುಗ್ಗೆಕಾಯಿ ಜೋಳದ ಬಿರಿಯಾನಿ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡೋಣ. ಹೇಗಿದೆ ಬ್ರೋ? ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಕಾರ್ನ್ ಫ್ಲೇವರ್ ವೆರಿ ಪ್ರಿಡಾಮಿನೆಂಟ್ಲಿ ಯು ಕ್ಯಾನ್ ಸೆನ್ಸ್ ದ ಕಾರ್ನ್ ಫ್ಲೇವರ್. ಓಕೆ, ಸೂಪರ್ ಆಗಿದೆ. ಓಕೆ, ಇವಾಗ ಭರತ್ ದೀಪ ಅವರಿಗೆ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಎಸ್, ಸಕ್ಕ ಡಿಸ್ಟಿಂಕ್ಟಿವ್ ಫ್ಲೇವರ್ ಇದು. ನೀವು ಹೇಳ್ದಂಗೆ ಆ ನುಗ್ಗೆ ಸೊಪ್ಪಿನ ಮ್ಯಾಚ್ ಆಗ್ತಿರೋದು ಇದಕ್ಕೆ. ದಿಸ್ ಇಸ್ ಫ್ಯಾಂಟಾಸ್ಟಿಕ್, ಸಖತ್ತಾಗಿತ್ತು. ಯು ಹ್ಯಾವ್ ಟು ಟ್ರೈ ದಿಸ್. ಸೊ ಇವಾಗ ನನಗೆ ಯಾವ್ದು ಹೈಲೈಟ್ ಆಗ್ತಾ ಇದೆ ಗೊತ್ತಾ? ಈ ನುಗ್ಗೆಕಾಯಿ ಸಾಂಬಾರ್ ಫ್ಲೇವರ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಜೊತೆಗೆ ಜೋಳ, ಈ ಸ್ವೀಟ್ ಕಾರ್ನ್ ಬೇಯಿಸಿರೋದು, ಅಂಡ್ ಈ ಮೈಲ್ಡ್ ಕಲರ್ಲೆಸ್ ಬಿರಿಯಾನಿ ಸಖತ್ತಾಗಿದೆ ಬಾಸ್. ದಿಸ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಥಿಂಕ್ ಅಮೇಸಿಂಗ್ ಕಾಂಬಿನೇಷನ್. ವೀಕ್ಷಕರೇ, ನೀವು ಕೂಡ ಇದನ್ನ ಟ್ರೈ ಮಾಡಬೇಕು. ಬಾಸ್, ಅದ್ಭುತವಾಗಿರೋ ನುಗ್ಗೆಕಾಯಿ ಜೋಳದ ಬಿರಿಯಾನಿ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನುಗ್ಗೆಕಾಯಿ ಹಾಗೂ ಜೋಳದ ಬಿರಿಯಾನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡ್ ಬರೋಣ. ನುಗ್ಗೆಕಾಯಿ ಜೋಳದ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ, ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಅನಸ್, ಜೀರಿಗೆ, ಸೋಂಪು ಹಾಕಿ ಹುರಿದು ಹಸಿ ಮೆಣಸಿನಕಾಯಿ, ಜೋಳ, ನುಗ್ಗೆಕಾಯಿ, ಟೊಮ್ಯಾಟೊ, ನುಗ್ಗೆಕಾಯಿ ಸೊಪ್ಪು, ಮೊಸರು, ನೆನೆಸಿಟ್ಟುಕೊಂಡಿರುವ ಜೀರಾ ಸಾಂಬಾರ್ ರೈಸ್, 1 ಕಪ್ ರೈಸ್ಗೆ 2 ಕಪ್ ನೀರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸಿಕೊಳ್ಳಬೇಕು. ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ನುಗ್ಗೆಕಾಯಿ ಜೋಳದ ಬಿರಿಯಾನಿ ಸವಿಯಲು ಸಿದ್ಧ.
ಅದ್ಭುತವಾದಂತಹ ನುಗ್ಗೆಕಾಯಿ ಜೋಳದ ಬಿರಿಯಾನಿ ತಿಂದ್ವಿ, ನಿಮ್ ಮೆಮೊರೀಸ್ ನಮ್ ಜೊತೆ ಶೇರ್ ಮಾಡಿದ್ರಿ, ಇಷ್ಟೆಲ್ಲ ಮಾತುಕತೆ ಆಯ್ತು. ಈಗ ಒಂದು ಚಿಕ್ಕದೊಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆನಾ? ನಿಮ್ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡೋದಕ್ಕೆ ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ, ಯೋಚನೆ ಮಾಡ್ದಿರಾ ನೀವು ಆನ್ಸರ್ ಮಾಡ್ಬೇಕು. ಅದಕ್ಕೋಸ್ಕರ ಈ ಪ್ರಾಪರ್ಟಿನ ನಿಮ್ ಕೈ ಕೊಡ್ತೀನಿ, ತಗೊಳ್ಳಿ. ಇದು ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರು ಈಗ ಬಂದ್ಬಿಟ್ಟೆ ಅಂತ ಹೇಳಿ ಗಂಟೆಗಟ್ಲೆ ಕಾಯಿಸೋರು? ಇನ್ನೂ 4-5 ಇದ್ರೆ ಕೊಟ್ಬಿಡಿ. ಅಂದ್ರೆ ಎಷ್ಟು ಅವರ್ ಆದ್ಮೇಲೆ ಬರ್ತಾರೆ ಸರ್? ಇವತ್ತಂದ್ರೆ ನಾಳೆ. ಇದು ಸ್ವಲ್ಪ ಅತಿ ಆಯ್ತು, ಅಷ್ಟೊಂದೆಲ್ಲ ಏನಿಲ್ಲ. ಐ ಆಮ್ ಆಲ್ವೇಸ್ ಹಾಫ್ ಅನ್ ಅವರ್ ಲೇಟ್. ಹಾಫ್ ಅನ್ ಅವರ್ ಇಲ್ಲ, 1-2 hours ಮಿನಿಮಮ್ ಟೈಮ್. ಇಲ್ಲಪ್ಪ, ಇದು ಸ್ವಲ್ಪ ಎಕ್ಸ್ಟ್ರಾ ಸ್ಕ್ರಿಪ್ಟ್ ಇದು. ಹಾಫ್ ಅನ್ ಅವರ್ ಲೇಟ್. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮಲ್ಲಿ ಲೇಟ್ ನೈಟ್ ಫುಡ್ ತಿನ್ಬೇಕು ಅಂತ ಇಷ್ಟಪಡೋರು ಯಾರು? ಆಕ್ಚುಲಿ ಇಬ್ರು. ಏನ್ ತಿಂತೀರಾ? ಐಸ್ ಕ್ರೀಮ್. ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಜಾಸ್ತಿ ಪ್ಲಾನ್ ಮಾಡೋರು ಯಾರು? ನಾನು. ಗೆಸ್ಡ್ ಇಟ್. ಇವಾಗ ಲಾಸ್ಟ್ ಕ್ವೆಶ್ಚನ್, ನಿಮ್ಮಲ್ಲಿ ಲೆಕ್ಕಾಚಾರದಲ್ಲಿ ಯಾರು ಪರ್ಫೆಕ್ಟ್? ಕೇಳಂಗೆ ಇಲ್ಲ ಲೆಕ್ಕ. ನಮ್ಮಿಬ್ರದ್ದು ಒಂದು ಫಂಡ ಇದೆ, ಇವ್ರು ದುಡ್ಡು ಕೊಟ್ರೆ ನನ್ಗೆ ವಾಪಸ್ ಲೆಕ್ಕನೇ ಕೇಳ್ಕೊಡುದು, ಅದೆಲ್ಲ ನಂದೆ ಅಷ್ಟೇ ಅಲ್ವಾ? ಹೆಣ್ಮಕ್ಳೇ ಸ್ವಲ್ಪ ಆತರ, ಬಟ್ ಗಂಡ್ಮಕ್ಳು ವೆರಿ ನೈಸ್. ತುಂಬಾ ಚೆನ್ನಾಗಿ ಆಡಿದ್ರಿ ಗೇಮು. ನಮ್ ಕಪಲ್ಸ್ ಕಿಚನ್ ಗೆ ನೀವು ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ಮೆಮೊರೀಸ್ ನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರಿ, ನಮ್ಗೋಸ್ಕರ ಸ್ಪೆಷಲ್ ಅಡಿಗೆಗಳನ್ನ ಮಾಡಿದ್ರಿ, ನಮಗೂ ತುಂಬಾನೇ ಖುಷಿ ಆಯ್ತು. ಸೊ ನಿಮಗೆ ಹೇಗೆ ಅನಿಸ್ತು? ಆಕ್ಚುಲಿ ಫಸ್ಟ್ ಟೈಮ್ ನಾವಿಬ್ರು ಒಟ್ಟಿಗೆ ಈ ತರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ತುಂಬಾನೇ ಖುಷಿ ಆಯ್ತು. ಮುಂಚೆ ಸಾಕಷ್ಟು ಎಪಿಸೋಡ್ಸ್ ಗಳು ನೋಡಿದೀನಿ ಕಪಲ್ಸ್ ಕಿಚನ್. ಇಟ್ ವಾಸ್ ವೆರಿ ಎಮೋಷನಲ್, ತುಂಬಾ ಇದಿತ್ತು. ಬಟ್ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಷ್ಟೇ ಎಮೋಷನಲ್ ಆಗಿರುತ್ತೆ, ಅಡ್ಗೆಗಳು ಇಷ್ಟೊಂದು ಚೆನ್ನಾಗಾಗತ್ತೆ, ಹೊಸ ಅಡ್ಗೆ ಕಲಿಯಕ್ ಸಿಗುತ್ತೆ ಈ ತರ. ಅಂಡ್ ಬೆಸ್ಟ್ ಪಾರ್ಟ್, ಇಷ್ಟು 7 ವರ್ಷ ಆಗಿದೆ, ನಾವಿಬ್ರು ಯಾವತ್ತು ಮನೆಯಲ್ಲಿ ಕಥಕ್ ಅಂಡ್ ಮೃದಂಗ ಕಾಂಬಿನೇಷನ್ ಡಾನ್ಸೇ ಮಾಡಿಲ್ಲ. ಸೊ ದೇರ್ ವರ್ ಮೆನಿ ಫಸ್ಟ್ಸ್ ದಟ್ ವಿ ಹ್ಯಾವ್ ಬ್ರೋಕನ್ ಈ ನಮ್ಮ 7 years ಲೈಫ್ ನಲ್ಲಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಕಪಲ್ಸ್ ಕಿಚನ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಬ್ರೋ, ನೀವು ಮಾತಾಡ್ಲೇಬೇಕು. ನಂದು ನಾಟ್ ಜಸ್ಟ್ ಆಸ್ ಎ ಕಪಲ್, ಕ್ಯಾಮರಾ ಮುಂದೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ಎರಡನೇದು, ದಿಸ್ ಇಸ್ ನಾಟ್ ಜಸ್ಟ್ ಅ ಕುಕರಿ ಶೋ ಲೈಕ್ ಎನಿ ಅದರ್ ಪ್ರೋಗ್ರಾಮ್ಸ್. ದಿಸ್ ಇಸ್ ಶೇರಿಂಗ್ ಅವರ್ ಲೈಫ್ ವಿತ್ ಆಲ್ ಆಫ್ ಯು. ಹೌದು. ಅರೌಂಡ್ ದ ಡಿಶಸ್. ಸೊ ನಾವು ಮನೆಯಲ್ಲಿ ಒಂದು ವೀಕೆಂಡ್ ಅಲ್ಲಿ ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡ್ತಾ ಹೇಗೆ ಗಂಡ ಹೆಂಡತಿಯ ಕಾಲ ಕಳಿತೀವಿ, ದ ಸೇಮ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್ ಇಟ್ ಟುಡೇ. ನಾವು ಮನೆಯಿಂದ ಆಚೆ ಇದೀವಿ ಅಂತ ಅನ್ನಿಸ್ಲಿಲ್ಲ. ಹೌದು, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸದಾ ಹೀಗೇನೆ ಖುಷಿಯಾಗಿರಿ ಅಂತ ಕೇಳ್ಕೊಂತ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ಇದೆ. ಪ್ರೆಸ್ಟೀಜ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಪ್ರೆಸ್ಟೀಜ್ ಸ್ಮಾರ್ಟ್ ಕೆಟಲ್. ಥ್ಯಾಂಕ್ ಯು. ಹಾಗೆ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಪ್ರೀತಿಯ ಉಡುಗೊರೆ ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಇವತ್ತು ನಮ್ಮ ಕಪಲ್ಸ್ ಕಿಚನ್ ಗೆ ದೀಪಾ ಹಾಗೂ ಭರತ್ ಅವರು ಬಂದು ಅವರ ಮೆಮೊರೀಸ್ ನ ಶೇರ್ ಮಾಡಿದ್ರು, ಅದ್ಭುತವಾದಂತಹ ಅಡಿಗೆಗಳನ್ನ ಮಾಡ್ಕೊಟ್ರು. ಸೊ ಸಾಕಷ್ಟು ಮಜಾ ಮಾಡಿದ್ವಿ, ಫನ್ ಆಗಿತ್ತು ಇವತ್ತಿನ ಎಪಿಸೋಡ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಕಪಲ್ಸ್ ಕಿಚನ್, co-powered by Prill Dishwash Liquid, Arokya Milk, Fiona Refined Sunflower Oil, kitchen partner TTK Prestige, digital streaming partner ZEE5. ನಾನು ಚೈತ್ರಾ ವಾಸುದೇವನ್. ನಮಸ್ಕಾರ.